So today we have another important topic, and yesterday we also discussed about it. So as of now, we have discussed about inheritance, types of inheritance, how the visibility label works in the inheritance. So we also worked in about the how single inheritance will work through the program. We also discussed about the multiple inheritance, and we also discussed how we come across some of the flaws. I mean, sometimes we may face the problem in the multiple inheritance. So single inheritance, one base class, one derived class. Multiple inheritance, more than one base class and one derived class. So you can derive the class by more than one base class. So in this, yesterday we have discussed about the program, and we also discussed about the ambiguity error in the multiple inheritance. So as I already told you in the previous class, so whenever we have the same member function name both in the base class, two base classes, like if we have base 1 and base 2, if both is having same member function name, then it will be a confusion for the derived class object to invoke. Whenever it invokes a member function with the same name, then it will have a problem. So to solve this problem, we had a concept of scope resolution operator with class name. So whenever you want to solve this problem, we use the scope resolution operator with the class name. So when we use a scope resolution operator with the class name, then we can solve this ambiguity or confusion error. So we'll study in detail here. You can see here. You can just observe this point. You can observe this point here. See, in multiple inheritance, one minute. So here you can observe this point. In multiple inheritance, see, in multiple inheritance, a single class is derived from two or more parent classes. So there may be possibility that two or more parents have same name member function. So ಅಂದ್ರೆ ಇದರ ಅರ್ಥ ಇಷ್ಟೇ, ಈಗ ಎರಡು ಬೇಸ್ ಕ್ಲಾಸ್ ನಲ್ಲಿ ಸೇಮ್ ಮೆಂಬರ್ ಫಂಕ್ಷನ್ ನೇಮ್ ಇದ್ರೆ ಅವಾಗ ನಮಗೆ ಚೈಲ್ಡ್ ಕ್ಲಾಸ್ ಇಂದ ನಾನು ಆಕ್ಸೆಸ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ, ಹೌದಾ? ಸೊ ಅವಾಗೆ ಇದಕ್ಕೆ ನಾವು ಏನಂತೀವಿ, ಆಂಬಿಗಿಟಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕನ್ಫ್ಯೂಷನ್ ಬರುತ್ತೆ. ಇನ್ನೂ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಹೇಳಬೇಕು ಅಂದ್ರೆ ನೀವು ಥಿಂಕ್ ಮಾಡ್ರಿ, ನಿಮ್ಮ ಮನೇಲಿ ಕಂಬೈನ್ಡ್ ಫ್ಯಾಮಿಲಿ ಇದೆ ಅನ್ಕೋ. ಯು ಹ್ಯಾವ್ ಎ ಕಂಬೈನ್ಡ್ ಫ್ಯಾಮಿಲಿ ಇನ್ ಯುವರ್ ಹೋಮ್. ಸೊ ಕಂಬೈನ್ಡ್ ಫ್ಯಾಮಿಲಿ ಇದ್ದಾಗ ನಿಮ್ಮ ಮನೆಯಲ್ಲಿ ನಿಮ್ ಚಿಕ್ಕಪ್ಪನ ಮಗಗೆ ಹೆಸರು ಇಟ್ರ ಅನ್ಕೊಳ್ಳಿ. ಈ ಎಕ್ಸಾಂಪಲ್, ನಿಮ್ ಚಿಕ್ಕಪ್ಪನ ಮಗ ಹೆಸರು ಹರೀಶ್ ಅಂತ ಇಟ್ರ ಅನ್ಕೊಳ್ಳಿ. ಸೊ ನಿಮ್ಮ ಮನೆಯಲ್ಲಿ ನಿಮ್ ಪೇರೆಂಟ್ಸ್ ಕೂಡ ನಿಮ್ ತಮ್ಮನೋ ಯಾರಾದ್ರೂ ಹುಟ್ಟಿದಾಗ ಅವ್ರ ಹೆಸರು ಕೂಡ ಹರೀಶ್ ಅಂತ ಇಟ್ಕೊಳ್ಳಿ. ಈಗ ಏನಾಗುತ್ತೆ ಅಂದ್ರೆ ನಿಮ್ಮ ಮನೇಲಿ ಹರೀಶ್ ಅಂತ ಕರೆದಾಗ ಅದು ಈ ಹರೀಶನ್ ಕರ್ದಾರ ಅಂತ ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಐ ಥಿಂಕ್ ನಿಮ್ಗೂ ಗೊತ್ತು, ನಮ್ ಕ್ಲಾಸ್ ನಲ್ಲಿ ಎಷ್ಟೋ ಸತಿ ಈ ಪ್ರಾಬ್ಲಮ್ ಆಗಿದೆ ಕೂಡ. ಏನು, ಇಬ್ಬರಿಗೂ ಸೇಮ್ ಹೆಸರಿದ್ರೆ, ಇವಾಗ ನವೀನ್ ಅಂತೆ, ಇವಾಗ ಇಲ್ಲೇ ನೋಡ್ರಿ ನಿಮ್ಮ ಕ್ಲಾಸ್ ನಲ್ಲಿ ನವೀನ್ ಅನ್ನೋರು ಇಬ್ರು ಮೂವರು ಇದಾರೆ. ಈಗ ನವೀನ್ ಅಂತ ನನ್ ಕರೆಯತ್ತಡ ಯಾ ನವೀನ್ ಅನ್ನೋದು ದೊಡ್ಡ ಕ್ವಶನ್ ಆಗ್ಬಿಡುತ್ತೆ. ಅಂದ್ರೆ ಇದೇ ಕಾನ್ಸೆಪ್ಟ್ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದೇ ಕಾನ್ಸೆಪ್ಟ್ ನ ಅವರು ಇಲ್ಲಿ ಹೇಳ್ತಿದ್ದಾರೆ, ಏನಂತ, ಇಫ್ ಟೂ ಬೇಸ್ ಕ್ಲಾಸ್ ಈಸ್ ಹ್ಯಾವಿಂಗ್ ದ ಸೇಮ್ ಮೆಂಬರ್ ಫಂಕ್ಷನ್ ನೇಮ್. ಸೊ ಇನ್ಹೆರಿಟ್ ಆದಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಯಾವ ಮೆಂಬರ್ ಫಂಕ್ಷನ್ ನ ಇವ್ರು ಕಾಲ್ ಮಾಡಿದ್ದಾರೆ ಅನ್ನೋದು ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ ನ ನಾವು ಸ್ಟಾಪ್ ಮಾಡೋದಕ್ಕೆ ಏನ್ ಯೂಸ್ ಮಾಡಿದೀವಿ ಅಂತ ಹೇಳಿದ್ವಿ, ವಿ ಆರ್ ಯೂಸಿಂಗ್ ಕ್ಲಾಸ್ ನೇಮ್ ವಿತ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿದ್ವಿ. ಕ್ಲಾಸ್ ನೇಮ್ ಜೊತೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನಾವು ಯೂಸ್ ಮಾಡಿದಾಗ ನಮ್ಗೆ ಈ ಕನ್ಫ್ಯೂಷನ್, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.
ಸೊ ನಾನು ಅವಾಗಿಂದ ಅದೇ ಹೇಳ್ತಾ ಇರೋದು ನಿಮಗೆ, ಯಾವಾಗ ನಾವು ಈ ಕನ್ಫ್ಯೂಷನ್ ನ ಸ್ಟಾಪ್ ಮಾಡಬೇಕು, ಇದು ಬರೋದು ಓನ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ನಲ್ಲಿ ಮಾತ್ರ. ಮಲ್ಟಿಪಲ್ ಇನ್ಹೆರಿಟೆನ್ಸ್ ನಲ್ಲಿ ಮಾತ್ರ ನಮ್ಗೆ ಈ ಆಂಬಿಗ್ಯೂಟಿ ಕಾನ್ಸೆಪ್ಟ್ ನ ಬರುತ್ತೆ. ಬಟ್ ಎಲ್ಲಾ ಸಿಚುವೇಶನ್ ನಲ್ಲಿ ಬರಲ್ಲ, ಅದ್ ನೆನ್ಪಿಟ್ಕೊಳ್ಳಿ. ಎಲ್ಲಾ ಸಿಚುವೇಶನ್ ನಲ್ಲಿ ನಮ್ಗೆ ಈ ಪ್ರಾಬ್ಲಮ್ ಬರಲ್ಲ. ಯಾವಾಗ ಬರುತ್ತೆ ಅಂದ್ರೆ ಓನ್ಲಿ ಈ ಸಿಚುವೇಶನ್ ಎರಡೂ ಬೇಸ್ ಕ್ಲಾಸ್ ನಲ್ಲಿ ಸೇಮ್ ಮೆಂಬರ್ ಫಂಕ್ಷನ್ ನೇಮ್ ಇದ್ರೆ ಮಾತ್ರ ಈ ಪ್ರಾಬ್ಲಮ್ ಬರುತ್ತೆ. ಇಲ್ಲ ಅಂದ್ರೆ ಈ ಪ್ರಾಬ್ಲಮ್ ಬರೋದೇ ಇಲ್ಲ. ಸೊ ಈ ಆಂಬಿಗ್ಯೂಟಿ ಎರರ್ ಬಂದ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಕ್ಲಾಸ್ ನೇಮ್ ಯೂಸ್ ಮಾಡಿ ಮತ್ತೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡ್ಬೇಕು. ಅವಾಗ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೋಡ್ರಿ ಅವ್ನು ಈ ಪಾಯಿಂಟ್ ಇಲ್ಲಿ ಹೇಳ್ತಿದ್ದಾರೆ ಏನಂತ, ದ ಕಂಪೈಲರ್ ಈಸ್ ಕನ್ಫ್ಯೂಸ್ಡ್ ಆಸ್ ಆಫ್ ವಿಚ್ ಕ್ಲಾಸ್ ಟು ಕಾಲ್ ಆನ್ ಎಕ್ಸಿಕ್ಯೂಟಿಂಗ್ ದ ಕಾಲ್ ಸ್ಟೇಟ್ಮೆಂಟ್. ಅಂದ್ರೆ ಎರಡೂ ಬೇಸ್ ಕ್ಲಾಸ್ ನಲ್ಲಿ ಸೇಮ್ ನೇಮ್ ಇದೆಯಲ್ಲ, ನಾನು ಯಾವ ಬೇಸ್ ಕ್ಲಾಸ್ ಮೆಂಬರ್ ಫಂಕ್ಷನ್ ನ ಆಕ್ಟಿವೇಟ್ ಮಾಡ್ಬೇಕು ನಾನು ಅಂತ ಕನ್ಫ್ಯೂಷನ್ ಆಗುತ್ತೆ. ಈ ಕನ್ಫ್ಯೂಷನ್ ಸ್ಟೇಟ್ ಗೆ ನಾವು ಏನಂತ ಹೇಳ್ತೀವಿ, ಆಂಬಿಗ್ಯೂಟಿ. ಈ ಕನ್ಫ್ಯೂಷನ್ ಸ್ಟೇಟ್ ಗೆ ನಾವು ಏನಂತ ಕರಿತೀವಿ, ಆಂಬಿಗ್ಯೂಟಿ. ಎಕ್ಸಾಮ್ ನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ, 10 ಮಾರ್ಕ್ಸ್. ಏನಂತ ಕೇಳ್ತಾನೆ, ವಾಟ್ ಈಸ್ ದ ಪ್ರಾಬ್ಲಮ್ ವಿ ಫೇಸ್ ವೈಲ್ ಯೂರ್ ಯೂಸಿಂಗ್ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಸೊ ಶೋ ದ ಪ್ರಾಬ್ಲಮ್ ಅಂಡ್ ಹೌ ಟು ಸಾಲ್ವ್ ಇಟ್ ಅಂತ ಈ ಕ್ವಶನ್ ಕೇಳ್ತಾನೆ. ಅದಕ್ಕೆ ಆನ್ಸರ್ ಇದೆ ಏನು, ಮಲ್ಟಿಪಲ್ ಇನ್ಹೆರಿಟೆನ್ಸ್ ನಲ್ಲಿ ಯಾವಾಗ ನಮಗೆ ಮೋರ್ ದೆನ್ ಒನ್ ಬೇಸ್ ಕ್ಲಾಸ್ ನಲ್ಲಿ ಸೇಮ್ ಮೆಂಬರ್ ಫಂಕ್ಷನ್ ನೇಮ್ ಇರುತ್ತೋ, ಆ ಮೆಂಬರ್ ಫಂಕ್ಷನ್ ನೇಮ್ ಇನ್ಹೆರಿಟ್ ಆದಾಗ ನಾವು ಡಿರೈವ್ಡ್ ಕ್ಲಾಸ್ ಆಬ್ಜೆಕ್ಟ್ ಇಂದ ಕಾಲ್ ಮಾಡಿದಾಗ, ಇನ್ವೋಕ್ ಮಾಡಿದಾಗ ಮೆಂಬರ್ ಫಂಕ್ಷನ್ ನ, ಯಾವ ಮೆಂಬರ್ ಫಂಕ್ಷನ್ ನಾನು ಇನ್ವೋಕ್ ಮಾಡ್ಬೇಕು ಅಂತ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಕಂಪೈಲರ್ಗೆ. ಆ ಕನ್ಫ್ಯೂಷನ್ ನ ಆಂಬಿಗ್ಯೂಟಿ ಎರರ್ ಅಂತ ಕರೀತಾರೆ. ಆ ಆಂಬಿಗ್ಯೂಟಿ ಎರರ್ ನ ಕ್ಲಿಯರ್ ಮಾಡೋಕೆ ನಾವು ನಮ್ಮ ಪ್ರೋಗ್ರಾಮ್ ನಲ್ಲಿ ಕ್ಲಾಸ್ ನೇಮ್ ಮತ್ತೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಬರಿಬೇಕು. ಅವಾಗ ಒಂದು ಪ್ರೋಗ್ರಾಮ್ ಕೂಡ ಬರಿಬೇಕು. ನಾನು ನಿನ್ನೆ ನಿಮಗೆ ಒಂದು ಪ್ರೋಗ್ರಾಮ್ ಕೂಡ ಬರ್ದು ತೋರಿಸಿದ್ದೆ. ಅದೇ ತರ ಇನ್ನೊಂದು ಪ್ರೋಗ್ರಾಮ್ ಕೂಡ ಇಲ್ಲಿದೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಈಸ್ ಹೌ ದ ಆಂಬಿಗ್ಯೂಟಿ ಎರರ್ ಪ್ರಾಬ್ಲಮ್ ನ ನಾವು ಮಲ್ಟಿಪಲ್ ಇನ್ಹೆರಿಟೆನ್ಸ್ ನಲ್ಲಿ ಸಾಲ್ವ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಪ್ರೋಗ್ರಾಮ್ ಬರ್ತದೆ, ಸಣ್ಣ ಪ್ರೋಗ್ರಾಮ್ ಇದು. ನೋಡ್ರಿ, ನಾನು ನಿನ್ನೆ ಇದ್ರನ್ನ ಐ ಥಿಂಕ್ ಇದೇ ತರ ಒಂದು ಎಕ್ಸಾಂಪಲ್ ಬರ್ದಿದ್ದೆ. ಸೊ ನೀವು ಅಬ್ಸರ್ವ್ ಮಾಡಬೇಕು, ಫಸ್ಟ್ ಅವ್ರು ಏನ್ ಮಾಡಿದ್ದಾರೆ ಇದರಲ್ಲಿ ಅಂತ. ಕ್ಲಾಸ್ ಎ ಒಂದು ಕ್ಲಾಸ್ ತಗೊಂಡಿದ್ದಾರೆ. ಫಸ್ಟ್ ಕ್ಲಾಸ್ ಎ ತಗೊಂಡಿದ್ದಾರೆ, ಆಮೇಲೆ ಕ್ಲಾಸ್ ಬಿ. ಸೊ ಕ್ಲಾಸ್ ಎ ನಲ್ಲಿ ಏನ್ ತಗೊಂಡಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಡಿಸ್ಪ್ಲೇ. ಸೊ ಕ್ಲಾಸ್ ಎ ನಲ್ಲಿ ಏನಿದೆ, ಡಿಸ್ಪ್ಲೇ ಇದೆ, ಹೌದಾ? ಸೊ ಕ್ಲಾಸ್ ಎ ನಲ್ಲಿ ಎ ಬಿಲಾಂಗ್ ಇದೆ. ಆಮೇಲೆ ಅಲ್ಲಿಗೆ ಕ್ಲಾಸ್ ಕ್ಲೋಸ್ ಆಗಿದೆ. ಮತ್ತೆ ಇಲ್ಲಿ ಬರ್ಬೋದು, ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಸೇಮ್ ಯೂಸ್ ಮಾಡಿದ್ದಾರೆ, ಡಿಸ್ಪ್ಲೇ. ಸೊ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದಿಲ್ಲ ಏನು, ನೇಮ್ಸ್ ಆಫ್ ದ ಕ್ಲಾಸ್, ಸಾರಿ ಮೆಂಬರ್ ಫಂಕ್ಷನ್, ಡಿಸ್ಪ್ಲೇ, ಡಿಸ್ಪ್ಲೇ. ಓಕೆ, so both are having same name. Same member function name. So display, display. So ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, ಇಲ್ಲಿ ಇನ್ಹೆರಿಟ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ರಿ, ನಾನು ಈ ಪಾರ್ಟ್ ನಲ್ಲಿ ನಾನು ಏನ್ ಮಾಡ್ತೀನಿ, ಇನ್ಹೆರಿಟ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಸಿ, ಪಬ್ಲಿಕ್ ಎ, ಪಬ್ಲಿಕ್ ಬಿ. ಸೊ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಐ ಮೀನ್ ಈ ಡಿಸ್ಪ್ಲೇ ಮತ್ತೆ ಈ ಡಿಸ್ಪ್ಲೇ. ಸೊ ಮೆಂಬರ್ ಫಂಕ್ಷನ್ display of A class as well as the B class will be inherited to class C. ಸೊ ಕ್ಲಾಸ್ ಸಿ ನಲ್ಲಿ ಏನೇನಿರುತ್ತೆ ಗೊತ್ತಾ? ಈಗ ಇಲ್ಲಿ ನೋಡ್ರಿ, ಇದರಲ್ಲಿ ಏನು ಕೊಟ್ಟಿಲ್ಲ. ಅಂದ್ರೆ ಕ್ಲಾಸ್ ಸಿ ನಲ್ಲಿ ಏನಿರುತ್ತೆ ಅಂದ್ರೆ, ಸೊ ನಾವು class C contains void display of A, void display of B. ಸೊ void display of A, void display of B ಎರಡೂ ಇರುತ್ತೆ. ಸೊ ಈಗ ನಾನು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನ್ ಮಾಡಿದೀನಿ, ಈ ಪಾರ್ಟ್ ನಲ್ಲಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀನಿ, ಏನು ಸ್ಯಾಂಪಲ್ ಅಂತ. ಓಕೆ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀನಿ. ಲೆಟ್ ಮಿ ರಬ್ ದಿಸ್. ಓಕೆ, ಸೊ ಇಲ್ಲಿ ನಾನೇನ್ ಮಾಡಿದ್ದೀನಿ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಸ್ಯಾಂಪಲ್ ಅಂತ. ಸೊ ಸ್ಯಾಂಪಲ್ ಅನ್ನೋದು ಒಂದು ಆಬ್ಜೆಕ್ಟ್. ಆ ಸ್ಯಾಂಪಲ್ ಇಂದ ನಾನೇನ್ ಮಾಡಿದ್ದೀನಿ, ಡಾಟ್ ಡಿಸ್ಪ್ಲೇ ಅಂತ ಕಾಲ್ ಮಾಡಿದ್ದೀನಿ. ಈ ಕಾಲ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಕನ್ಫ್ಯೂಷನ್ ಸ್ಟೇಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬರ್ದಿದ್ದಾರೆ ನೋಡ್ರಿ ಆಲ್ರೆಡಿ, ಕಾಸಸ್ ಆಂಬಿಗ್ಯೂಟಿ, ಕನ್ಫ್ಯೂಷನ್ ಸ್ಟೇಟ್. ಯಾವ ಡಿಸ್ಪ್ಲೇ? ಸೊ
ಈಗ ಇಲ್ಲಿ ಎರಡು ಡಿಸ್ಪ್ಲೇ ಇದೆ. ಏನಿದೆ? ಕ್ಲಾಸ್ ಎ ಒಂದು ಡಿಸ್ಪ್ಲೇ ಇದೆನಾ, ಕ್ಲಾಸ್ ಬಿ ಒಂದು ಡಿಸ್ಪ್ಲೇ ಇದೆ. ಯಾವ ಡಿಸ್ಪ್ಲೇ ಆಕ್ಟಿವೇಟ್ ಮಾಡ್ಬೇಕು ಅನ್ನೋದು ಪ್ರಾಬ್ಲಮ್ ಬರುತ್ತೆ. ಸೊ ಅವಾಗ ನಾವು ಯಾವ ಡಿಸ್ಪ್ಲೇ ಬರಬೇಕು ಅನ್ನೋದು ಡಿಸೈಡ್ ಮಾಡಬೇಕು ಅಂದ್ರೆ ನಾನು ಹೇಳಿದ್ನಲ್ಲ, ಈ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ತೀವಿ ನಾವು? ಬೈ ಯೂಸಿಂಗ್ ದ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ಅಂಡ್ ಕ್ಲಾಸ್ ನೇಮ್. ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡ್ರು. ಸೊ ಅವ್ರು ಇದಕ್ಕೆ ಸಿಂಟ್ಯಾಕ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಅವ್ರು ಸಿಂಟ್ಯಾಕ್ಸ್ ಬರ್ದಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೇಕು ಅದನ್ನ. ಈ ಸಿಂಟ್ಯಾಕ್ಸ್ ನ ಅಬ್ಸರ್ವ್ ಮಾಡಿ ನೋಡ್ರಿ. ಡಿರೈವ್ಡ್ ಆಬ್ಜೆಕ್ಟ್ ನೇಮ್ ಫಸ್ಟ್. ನಾನು ನಿನ್ನೆ ಆಲ್ರೆಡಿ ನಿಮಗೆ ತೋರಿಸಿದ್ದೆ ಇದನ್ನ. ಡಿರೈವ್ಡ್ ಆಬ್ಜೆಕ್ಟ್ ನೇಮ್ ಸೇಮ್ ಇದೇ ಪ್ರೋಗ್ರಾಮ್ ನಲ್ಲಿ ಅದನ್ನ ಬರಿಬೇಕಂದ್ರೆ ನಾವೇನ್ ಮಾಡ್ತೀವಿ? ಡಿರೈವ್ಡ್ ಆಬ್ಜೆಕ್ಟ್ ನೇಮ್ ಅಂದ್ರೆ ಸ್ಯಾಂಪಲ್. ಸ್ಯಾಂಪಲ್ ಡಿರೈವ್ಡ್ ಆಬ್ಜೆಕ್ಟ್ ಡಾಟ್ ಪೇರೆಂಟ್ ಕ್ಲಾಸ್ ನೇಮ್. ಸೊ ಪೇರೆಂಟ್ ಕ್ಲಾಸ್ ನೇಮ್ ಏನಿದೆ? ಸಪೋಸ್ ನಾನು ಏನಾದ್ರು ಎ ಕ್ಲಾಸ್ ನ ಮೆಂಬರ್ ಫಂಕ್ಷನ್ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಎ, ಆಮೇಲೆ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್, ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್, ಆಮೇಲೆ ಸೇಮ್ ನೇಮ್ಡ್ ಮೆಂಬರ್ ಫಂಕ್ಷನ್. ಮೆಂಬರ್ ಫಂಕ್ಷನ್ ನೇಮ್ ಇದೆ ಡಿಸ್ಪ್ಲೇ. ಸೊ ಹಿಂಗ್ ಕಾಲ್ ಮಾಡಿದ್ರೆ ಇದ್ರ ಮೀನಿಂಗ್ ಏನ್ ಗೊತ್ತಾ? ಸೊ ಇದ್ರ ಮೀನಿಂಗ್ ವೆರಿ ಸಿಂಪಲ್. ಐ ಆಮ್ ಕಾಲಿಂಗ್ ದ ಮೆಂಬರ್ ಫಂಕ್ಷನ್ ಡಿಸ್ಪ್ಲೇ ವಿಚ್ ಬಿಲಾಂಗ್ಸ್ ಟು ಎ ಕ್ಲಾಸ್. ಓಕೆನಾ? ಇಲ್ಲಪ್ಪ ನಾನು ಬಿ ಕ್ಲಾಸ್ ಕಾಲ್ ಮಾಡಬೇಕು ಅಂದ್ರೆ ಸ್ಯಾಂಪಲ್ ಡಾಟ್ ಕ್ಲಾಸ್ ನೇಮ್ ಬಿ, ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್, ದೆನ್ ಡಿಸ್ಪ್ಲೇ. ಸೊ ಇದೇನ್ ಮಾಡುತ್ತೆ? ಬಿ ಕ್ಲಾಸ್ ನ ಡಿಸ್ಪ್ಲೇನ ಆಕ್ಟಿವೇಟ್ ಮಾಡುತ್ತೆ. ಸೊ ಬೈ ಯೂಸಿಂಗ್ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ಕ್ಲಾಸ್ ನೇಮ್ ಮಾಡ್ತೀವಿ ಅಲ್ಲಿ ಹೇಳ್ತಾನೆ. ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ರಿಸಾಲ್ವ್ಡ್ by class name and using scope resolution operator to specify the class whose method is called. ಸೊ ಈ ತರ ನಾವು ಇಲ್ಲಿ ಕೆಳಗಡೆ ನಿಮ್ಗೆ ಎಕ್ಸಾಂಪಲ್ಸ್ ತೋರಿಸಿದ್ದಾರೆ, ಇಲ್ಲಿ ನೋಡ್ಬೋದು. ನಾನು ಅಲ್ಲೇ ಬರೆದು ನಿಮಗೆ ತೋರಿಸಿದೆ. ನಾನು ನಿನ್ನೆ ಒಂದು ಪ್ರೋಗ್ರಾಮ್ ಬರೆದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಿದ್ದನ್ನು. ಸೊ ಈ ತರ ನಾವು ಪ್ರಾಬ್ಲಮ್ನ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಏನಾದ್ರು ಡೌಟ್ ಇದ್ರೆ ನೀವು ಚಾಟ್ ವಿಂಡೋದಲ್ಲಿ ಹಾಕ್ರಿ, ಇದರಲ್ಲಿ ಏನಾದ್ರು ಡೌಟ್ ಇದೆ. ಇದು ಮಲ್ಟಿಪಲ್ ಇನ್ಹೆರಿಟೆನ್ಸ್ ನಲ್ಲಿ ಮಾತ್ರ ಈ ಪ್ರಾಬ್ಲಮ್ಸ್ ಬರೋದು. ಅದು ಕೂಡ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾನು, ವೆನ್ ಬೇಸ್ ಕ್ಲಾಸ್ ಕಂಟೇನ್ಸ್ ಸೇಮ್ ಕ್ಲಾಸ್ ನೇಮ್, ಮೆಂಬರ್ ಫಂಕ್ಷನ್ ನೇಮ್. ಸೇಮ್ ಮೆಂಬರ್ ಫಂಕ್ಷನ್ ನೇಮು ಎರಡರಲ್ಲಿ ಇಲ್ಲ ಅಂದ್ರೆ ಈ ಪ್ರಾಬ್ಲಮೇ ಬರಲ್ಲ, ಅಂದ್ರೆ ಈ ಸಮಸ್ಯೆನೇ ಬರಲ್ಲ. ನಮಗೆ ಇದ್ರೆ ಮಾತ್ರ ಬರುತ್ತೆ. ಬಂದಾಗ ಹೆಂಗ್ ಸಾಲ್ವ್ ಮಾಡ್ಬೇಕಂತ ನಮಗೆ ಗೊತ್ತಿರ್ಬೇಕು. ಅದು ಸಾಲ್ವ್ ಮಾಡೋ ವೇ ಏನು ಅಂತಂದ್ರೆ ಇದೆ. ಓಕೆ, ಸೊ ಇದು ನಾವು ಡಿಸ್ಕಸ್ ಮಾಡಿದ್ದು. ಸೊ ಇದ್ರನ್ನೇ ಒಂದು ಸಣ್ಣ ಪ್ರೋಗ್ರಾಮ್ ನಲ್ಲಿ ತೋರಿಸಿದಾರೆ ನೋಡ್ರಿ. ಸೊ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಪೆಟ್ರೋಲ್ಸ್ ಡಾಟಾ ಯೂಸಿಂಗ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ. ಸೊ ಇದರಲ್ಲಿ ಅವರು ಎಕ್ಸಾಂಪಲ್ ತೋರಿಸಿದ್ದಾರೆ ಯಾವ ತರ ಮಾಡಬಹುದು ಅಂತ. ಸೊ ನೀವು ಅದನ್ನೇ ಬರಿಬಹುದು, ಅಥವಾ ನಾವು ಹಿಂದಿನ ಪ್ರೋಗ್ರಾಮ್ ನಲ್ಲೇ ಬರಿಬಹುದು, ಅಥವಾ ನಾನ್ ನಿನ್ನೆ ಬರ್ಸಿದ ಪ್ರೋಗ್ರಾಮ್ ನಲ್ಲಾದ್ರೂ ಬರಿಬಹುದು. ಓಕೆ, ಸೊ ಈ ತರ ನಾವು ಮಲ್ಟಿಪಲ್ ಇನ್ಹೆರಿಟೆನ್ಸ್ ನಲ್ಲಿ ಬಂದಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರೆ ಟಾಪಿಕ್ ಏನಪ್ಪಾ ಅಂದ್ರೆ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್. ಇದು ತುಂಬಾ ಇಂಪಾರ್ಟೆಂಟ್. ನಾವು ಆಲ್ರೆಡಿ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಅಂದ್ರೆ ಏನಂತ ಓದಿದೀವಿ. ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್, ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಬೇಸ್ ಕ್ಲಾಸ್ ಒಂದೇ ಇರುತ್ತೆ, ಆದ್ರೆ ಡಿರೈವ್ಡ್ ಕ್ಲಾಸ್ ಎಷ್ಟಾದ್ರೂ ಇರ್ಬೋದು. ಇದರಲ್ಲಿ ಬೇಸ್ ಕ್ಲಾಸ್ ಒಂದೇ ಇರುತ್ತೆ, ಆದ್ರೆ ಡಿರೈವ್ಡ್ ಕ್ಲಾಸ್ ಎಷ್ಟಾದ್ರೂ ಇರ್ಬೋದು. ಸೊ ಫ್ರಮ್ ಒನ್ ಬೇಸ್ ಕ್ಲಾಸ್ ಯು ಕ್ಯಾನ್ ಕ್ರಿಯೇಟ್ ಎನಿ ನಂಬರ್ ಆಫ್ ಡಿರೈವ್ಡ್ ಕ್ಲಾಸ್. ಸೊ ನೀವು ಈ ಡೆಫಿನಿಷನ್ ನ ಓದ್ರಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ರಿ, ಇಲ್ಲೇನ್ ಹೇಳ್ತಾನೆ, ಇಫ್ ಮೋರ್ ದೆನ್ ಒನ್ ಕ್ಲಾಸ್ ಇನ್ಹೆರಿಟೆಡ್ ಫ್ರಮ್ ಬೇಸ್ ಕ್ಲಾಸ್. ಸೊ ಇಫ್ ಮೋರ್ ದೆನ್ ಒನ್ ಕ್ಲಾಸ್ ಇಸ್ ಇನ್ಹೆರಿಟೆಡ್ ಫ್ರಮ್ ಬೇಸ್ ಕ್ಲಾಸ್ ಅಂದ್ರೆ ಇಲ್ಲಿ ಏನು ಅರ್ಥ? ಒಂದೇ ಬೇಸ್ ಕ್ಲಾಸ್ ಇರುತ್ತೆ, ಆದ್ರೆ ಎನಿ ನಂಬರ್ ಆಫ್ ಡಿರೈವ್ಡ್ ಕ್ಲಾಸ್ ಇರಬಹುದು. It's known as hierarchical inheritance. In hierarchical inheritance, all features that are common in child classes are included in the base class. ಅಂದ್ರೆ ಈ ಪಾಯಿಂಟ್ ನ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ ಪಾಯಿಂಟ್ ನ, ಯಾವಾಗ ನಾವು ಈ ಕಾನ್ಸೆಪ್ಟ್ ನ ತಗೋಬೇಕು ಅಂದ್ರೆ ನೋಡ್ರಿ, ಅವ್ರು ಏನ್ ಹೇಳ್ತಿದ್ರೆ, ಒಂದೇ ಬೇಸ್ ಕ್ಲಾಸ್ ಇರುತ್ತೆ ಆದ್ರೆ ಮೆನಿ ಡಿರೈವ್ಡ್ ಕ್ಲಾಸ್ ಇರ್ತವೆ ಅಂತ ಹೇಳ್ತಾನೆ. ಅಂದ್ರೆ ಇದ್ರ ಅರ್ಥ, ಯಾವಾಗ ಈ ಟೈಪ್ ಎಂತ ಸಿಚುವೇಶನ್ ನಲ್ಲಿ ಇದು ಬರುತ್ತಂದ್ರೆ, ಇವಾಗ ಒಂದು 10 ಕಾನ್ಸೆಪ್ಟ್ಸ್ ಬರ್ತಾವ ಅನ್ಕೊಳ್ಳಿ, ಆದ್ರೆ ಒಂದು ಎಲ್ಲದ್ರಲ್ಲಿ ಕಾಮನ್ ಇರೋದನ್ನ ಏನ್ ಮಾಡ್ತಾರೆ ಅಂದ್ರೆ ಬೇಸ್ ಕ್ಲಾಸ್ ನಲ್ಲಿ ಇಡ್ತಾರೆ. ಇನ್ನು 10ರಲ್ಲಿ ಅದೇ ಕಾಪಿ ಆಗುತ್ತೆ, 10ರಲ್ಲಿ ಅದೇ ಕಾಪಿ ಆಗುತ್ತೆ. ಅದಕ್ಕಾಗಿನೇ ಅವ್ರು ಏನ್ ಮಾಡ್ತಾರೆ,
ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ನ ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಏನ್ ಹೇಳ್ಬೋದು ಅಂದ್ರೆ, ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ ನಿಮಗೆ, ಏನಪ್ಪಾ ಅಂದ್ರೆ, ನೀವು ಮೊಬೈಲ್ ನ ಮಾಡೆಲ್ಸ್ ನ ತಗೊಳ್ರಿ, ಯಾವುದೇ ಒಂದು ಮೊಬೈಲ್ ತಗೊಳ್ರಿ. ಈಗ ಎಕ್ಸಾಂಪಲ್ ಯು ಟೇಕ್ ಎನಿ ಮೊಬೈಲ್ ಲೈಕ್ ಎಕ್ಸಾಸ್, ನಾವು ಐಫೋನ್ ಎಕ್ಸಾಂಪಲ್ ತಗೋಬಹುದು. ಇದಕ್ಕೆ ಈಗ ನಾವು ಐಫೋನ್ ಎಕ್ಸಾಂಪಲ್ ತಗೊಂಡ್ರೆ, ಸೊ ನೀವು ಐಫೋನ್ ನಲ್ಲಿ ಬಹಳಷ್ಟು ಮಾಡೆಲ್ಸ್ ಬರ್ತವೆ. ಈಗ ಎಕ್ಸಾಂಪಲ್ ಐಫೋನ್ ನಲ್ಲಿ ಬಹಳಷ್ಟು ಮಾಡೆಲ್ಸ್ ಇದಾವೆ. ಏನು? ಐಫೋನ್ ಎಕ್ಸ್, ಐಫೋನ್ ಎಕ್ಸೆಸ್, ಐಫೋನ್ ಎಕ್ಸೆಸ್ ಮ್ಯಾಕ್ಸ್, ಈ ಮೂರು ಐಫೋನ್ ಮಾಡೆಲ್ಸ್. ಹೌದಾ? ಆ ಮೂರಲ್ಲಿ ನಮ್ಗೆ ಒಂದು ಅರ್ಥ ಮಾಡ್ಕೋಬೇಕಿದ್ದೇನಂದ್ರೆ, ಈ ಎಕ್ಸು, ಎಕ್ಸ್ ಮ್ಯಾಕ್ಸ್, ಎಕ್ಸೆಸ್ ಏನು ಈ ಮೂರು ಇದಾವಲ್ಲ, ಎಕ್ಸೆಸ್ ಮ್ಯಾಕ್ಸ್, ಈ ಮೂರಲ್ಲಿರುವಂತ ಕಾಮನ್ ಐಫೋನ್. ಇದರಲ್ಲಿ ಕೆಳಗಡೆ ಇರೋದ್ರಲ್ಲಿ ಫೀಚರ್ಸ್ ಆಡ್ ಆಗಿರ್ತಾವ, ಒಂದೊಂದ್ ಸ್ವಲ್ಪ ಕಾಮನ್ ಇರ್ತಾವ. ಬಟ್ ಐಫೋನ್ ಏನಿದಲ್ಲ ಅದು ಬಂದು ಕಾಮನ್. ಸೊ ನೀವು ಯಾವುದೇ ಐಫೋನ್ ತಗೊಳ್ರಿ, ಅದ್ರ ಲೋಗೋ ಸೇಮ್ ಇರುತ್ತೆ ಅದರಲ್ಲಿ. ಹೌದಾ? ಸೊ ಲೋಗೋ ಸೇಮ್ ಇರುತ್ತೆ, ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಈ ಕಾಮನ್ ಇರೋವನ್ನೆಲ್ಲ ಎಲ್ಲಿ ಇಡಬೇಕು ಅಂತ ಹೇಳ್ತೀವಿ ನಾವು? ಬೇಸ್ ಕ್ಲಾಸ್ ನಲ್ಲಿ. ಆದ್ರೆ ಡಿರೈವ್ ಕ್ಲಾಸ್ ನಲ್ಲಿ ಅದ್ರದ್ದೊಂದು ಫೀಚರ್ಸ್ ಇಟ್ಕೊಂತ ಹೋಗ್ರಿ. ಈಗ ನೀವು ಐಫೋನ್ ಎಕ್ಸ್ ತಗೊಳ್ಳಿ, ಐಫೋನ್ ಎಕ್ಸ್, ಎಕ್ಸೆಸ್ ಮ್ಯಾಕ್ಸ್ ತುಂಬಾ ಡಿಫ್ರೆನ್ಸ್ ಇಲ್ಲ, ಓನ್ಲಿ ಫ್ಯೂ ಡಿಫ್ರೆನ್ಸ್ ಇದೆ. ಆ ಫ್ಯೂ ಡಿಫ್ರೆನ್ಸ್ ಇರೋದ್ರನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿರೈವ್ ಕ್ಲಾಸ್ ಮಾಡ್ತಾರೆ. ಯಾವ್ದು ಕಾಮನ್ ಇರುತ್ತೆ ಅದೆಲ್ಲ ಒಂದೇ ಮಾಡ್ತಾರೆ. ಈಗ ಅದಕ್ಕಾಗಿನೇ ಈಗಿರುವಂತ ಮೊಬೈಲ್ ಕಂಪನೀಸು ಒಂದೇ ಮಾಡೆಲ್ ನ ಬಿಡ್ತಾ ಇಲ್ಲ. ಅಟ್ ಎ ಟೈಮ್ ದೇ ಆರ್ ಲಿವಿಂಗ್ ಇನ್ ಒನ್ ಮಾಡೆಲ್, ಡಿಫ್ರೆಂಟ್ ಆಪ್ಷನ್ಸ್. ಸೊ ನೀವು ಸ್ಯಾಮ್ಸಂಗ್ ತಗೊಳ್ರಿ, ಒನ್ ಪ್ಲಸ್ ತಗೊಳ್ರಿ. ನೋಡ್ರಿ ಒನ್ ಪ್ಲಸ್ ನಲ್ಲಿ ಏನ್ ಮಾಡ್ದ? ಒನ್ ಪ್ಲಸ್ 7, ಒನ್ ಪ್ಲಸ್ 7 Pro, ಒನ್ ಪ್ಲಸ್ 7T, ಒನ್ ಪ್ಲಸ್ 7T Pro. ಅಂದ್ರೆ ಅವೆಲ್ಲ ಅದರಲ್ಲಿ ಕಾಮನ್ ಏನು? ಕಂಪನಿ ಸೇಮ್. ಹೌದಾ? ಅದರಲ್ಲಿ ಇರುವಂತ ಆಪರೇಟಿಂಗ್ ಸಿಸ್ಟಮ್ ಸೇಮ್, ಫೀಚರ್ಸ್ ಆಲ್ಮೋಸ್ಟ್ ಸೇಮ್, ಸ್ವಲ್ಪ ಚೇಂಜ್ ಆಗ್ತವೆ. ಆ ಸ್ವಲ್ಪ ಚೇಂಜ್ ಇರುವಂತ ಸ್ಪೆಸಿಫಿಕ್ ಫೀಚರ್ಸ್ ನ ಡಿರೈವ್ ಕ್ಲಾಸ್ ನಲ್ಲಿ ಇರ್ತಾನೆ. ಕಾಮನ್ ಇರೋವೆಲ್ಲ ಬೇಸ್ ಕ್ಲಾಸ್ ನಲ್ಲಿ ಇರ್ತಾನೆ. ಸೊ ಒನ್ ಬೇಸ್ ಕ್ಲಾಸ್, ಮೆನಿ ಡಿರೈವ್ ಕ್ಲಾಸ್. ನೋಡ್ರಿ, ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಹೆಂಗೆ ಅಂತ. ನಾನು ಇದನ್ನ ಕ್ಲಿಯರ್ ಮಾಡ್ತೀನಿ ಫಸ್ಟ್. ನೋಡ್ರಿ, ಈಗ ಎಕ್ಸಾಂಪಲ್ ನಾವು ಐಫೋನ್ ತೊಗೊಳ್ಳೋಣ, ಕಾಮನ್ ಇರೋವನ್ನ ನಾವು ಬರ್ಕೊಳ್ಳೋಣ. ಐಫೋನ್ ಅದರಲ್ಲಿ ಕಾಮನ್ ಇರೋದು iOS. ಸೊ ಈ ನೀವು ಮೂರು ಮೊಬೈಲ್ ತಗೊಳ್ರಿ, ಎಕ್ಸ್, ಎಕ್ಸ್ ಮ್ಯಾಕ್ಸ್. ಈ ಮೂರು ಮೊಬೈಲ್ ನಲ್ಲಿ iOS ಕಾಮನ್ ಇರ್ತದೆ. ಓಕೆ, ಅದರಲ್ಲಿ ಕ್ಯಾಮರಾ ಅದನ್ನು ಕಾಮನ್ ಇದೆ. ಓಕೆ, ಸೊ ಇನ್ನ ಒಂದ್ ಏನ್ ತಗೋಬಹುದು ಅಂದ್ರೆ ಲೋಗೋ. ಓಕೆ, ಈ ಮೂರು ಕಾಮನ್. ಬೇರೆ ಏನಿರುತ್ತಪ್ಪ ಅಂತಂದ್ರೆ ನೋಡ್ರಿ, ಸ್ಕ್ರೀನ್ ಸೈಜ್ ಬಂದು ಮೂರುದು ಡಿಫ್ರೆನ್ಸ್ ಇದೆ. ಇದ್ರ ಸ್ಕ್ರೀನ್ ಸೈಜ್ ಬೇರೆ, ಸ್ಕ್ರೀನ್ ಸೈಜ್ ಆಫ್ 3 ಆರ್ ಡಿಫ್ರೆಂಟ್. ಓಕೆ, ಮತ್ತೆ ಅದಷ್ಟೇ ಅಲ್ಲ, ಸ್ಕ್ರೀನ್ ಸೈಜ್ ಅಲ್ದೇನೆ ಅದ್ರದ್ದು ರೆಸಲ್ಯೂಷನ್ಸ್ ಚೇಂಜ್ ಮಾಡ್ತಾರೆ ಡಿಸ್ಪ್ಲೇ. ಮತ್ತೆ ಸಮ್ ಆಫ್ ದ ಇವಾಗ ನೋಡ್ರಿ, ಕ್ಯಾಮ್ರಾ ಕೂಡ ಸೇಮ್ ಇದೆ ಎಲ್ಲವೂ. ಈ ಮೂರಕ್ಕೂ ಕ್ಯಾಮ್ರಾ ಏನ್ ಕಾಮನ್ ಇದೆ ಅದೆಲ್ಲ ಏನ್ ಮಾಡ್ತಾರೆ? ದಟ್ ವಿಲ್ ಬಿ ಪುಟ್ ಇಟ್ ಇನ್ ದ ಬೇಸ್ ಕ್ಲಾಸ್. ಏನು ಡಿಫ್ರೆನ್ಸ್ ಇದೆಲ್ಲ, ದೋಸ್ ವಿಲ್ ಬಿ ಸಪರೇಟ್ ಡಿರೈವ್ಡ್ ಕ್ಲಾಸ್. ಸೊ ಈ ಮೂರನ್ನ ಇಲ್ಲಿಂದ ಕಾಪಿ ಮಾಡ್ಕೊಂತಾರೆ. ದಿಸ್ iOS, ಕ್ಯಾಮರಾ, ಲೋಗೋ ಏನಿದಾವಲ್ಲ ಇವೆಲ್ಲವನ್ನು ಅವ್ರು ಏನ್ ಮಾಡ್ತಾರೆ? ಕಾಮನ್ ಇರೋವನ್ನ ಬೇಸ್ ಕ್ಲಾಸ್ ನಲ್ಲಿ ಹಾಕ್ತಾರೆ. ಯಾವುದು ಡಿಫ್ರೆಂಟ್ ಇರುತ್ತಲ್ಲ, ಸ್ಪೆಷಲ್ ಕ್ವಾಲಿಟಿ ಇರುತ್ತಲ್ಲ, ಅವನ್ನೆಲ್ಲ ಏನ್ ಮಾಡ್ತಾರೆ? ಡಿರೈವ್ ಕ್ಲಾಸ್ ನಲ್ಲಿ ಮಾಡ್ತಾರೆ. ಸೊ ನಾವು ಫಸ್ಟ್ ಎಕ್ಸ್ ತೊಗೊಂಡ್ರೆ ಅದರಲ್ಲಿ iOS ಸೇಮು, ಕ್ಯಾಮ್ರಾ ಸೇಮು, ಲೋಗೋ ಸೇಮ್. ಓಕೆ, ಎಕ್ಸೆಸ್ ತೊಗೊಂಡ್ರೆ ಅದ್ರಲ್ಲೂ ಸೇಮ್. ಸೊ ಅವ್ರು ಮತ್ತೆ ಅದ್ರ ಮಾಡೋ ಬದಲು ಇಷ್ಟನ್ನ ಅದ್ರಲ್ಲಿ ಮಾಡ್ತಾರೆ, ಸ್ಪೆಷಲ್ ಫೀಚರ್ಸ್ ನ ಆಡ್ ಮಾಡ್ಕೊಂತ ಹೋಗ್ತಾರೆ. ಅದೇ ನನಗೆ ಅದನ್ನ ಸ್ಕ್ರೀನ್ ಸೈಜ್, ಮೂರರಲ್ಲಿ ಸ್ಕ್ರೀನ್ ಸೈಜ್ ಬೇರೆ. ಸೊ ಈ ತರ ಮಾಡೋದ್ರನ್ನೇ ನಾವು ಹೈಯರಾರ್ಕಿಕಲ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಷ್ಟೆಲ್ಲ ಯಾಕೆ? ಯು ಟೇಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ತಗೊಂಡಾಗ ಕೂಡ ಅದರಲ್ಲಿ ಕೂಡ ಈ ತರ ಮಾಡ್ತಾರೆ. ಮೇನ್ ಕೋಡ್, ಸೋರ್ಸ್ ಕೋಡ್ ಒಂದೇ ಇರುತ್ತೆ, ಅವ್ರು ವರ್ಷನ್ಸ್ ಚೇಂಜ್ ಮಾಡ್ದಂಗೆಲ್ಲ ಆಗುತ್ತಲ್ಲ, ಅದನ್ನ ಕೂಡ ನಾವು ಹೇಳ್ತೀವಿ. ಹೈಯರಾರ್ಕಿಕಲ್ ಇನ್ಹೆರಿಟೆನ್ಸ್ ಅಂದ್ರೆ ಏನು? ಒಂದೇ ಬೇಸ್ ಕ್ಲಾಸ್, ಒನ್ ಬೇಸ್ ಕ್ಲಾಸ್, ಮೆನಿ ಡಿರೈವ್ಡ್ ಕ್ಲಾಸಸ್. ಓಕೆ, ಮೆನಿ ಡಿರೈವ್ಡ್ ಕ್ಲಾಸ್. ಸೊ ಕಾಮನ್ ಇರೋವೆಲ್ಲ ಬೇಸ್ ಕ್ಲಾಸ್ ನಲ್ಲಿ ಇಡ್ತಾರೆ, ಯೂನಿಕ್ ಇರೋವನ್ನೆಲ್ಲ ಡಿರೈವ್ಡ್ ಕ್ಲಾಸ್ ಮಾಡ್ಕೊಂತ ಹೋಗ್ತಾರೆ. ಸೊ ದಟ್ ಈಸ್ ಹೌ ದಿಸ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ವಿಲ್ ವರ್ಕ್. ಸೊ ಇದು ನೀವು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ ನಾನು ಐಫೋನ್ ಕೊಟ್ಟಿದ್ದೇನೆ, ಐಫೋನ್ ಅಂತಲ್ಲ, ನೀವು ಯಾವ್ದಾದ್ರು ತಗೊಂಡ್ರು ಅದೇ ತರ ಬರುತ್ತೆ. ನೀವು ಮೊಬೈಲ್ ಫೋನ್ ತಗೋಬಹುದು. ಈಗ
ಟಿವಿಸ್ ಬರ್ತಿದ್ದಾವೆ, ಟಿವಿನಲ್ಲಿ ಅದೇ ತರ ಚೇಂಜಸ್ ಮಾಡ್ತಿದ್ದಾರೆ. ಅಂದ್ರೆ ಒಂದೇ ಮಾಡೆಲ್ ನ ಬೇರೆ ಬೇರೆ ಫೀಚರ್ಸ್ ನ ಆಡ್ ಮಾಡಿ ಡಿಫ್ರೆಂಟ್ ತರ ಮಾಡ್ತಾರೆ. ಬಟ್ ಕಾಮನ್ ಎಲ್ಲದರಲ್ಲೂ ಇರುವಂತದ್ದು ಒಂದು ಬೇಸ್ ಕ್ಲಾಸ್ ಮಾಡ್ತಾರೆ, ಡಿಫ್ರೆಂಟ್ ಇರೋವೆಲ್ಲ ಡಿರೈವ್ಡ್ ಕ್ಲಾಸ್ ತರ ಮಾಡ್ತಾರೆ. ಇದು ಕೂಡ ಒಳ್ಳೆ ಎಕ್ಸಾಂಪಲ್. ಸೈನ್ಸ್ ಕ್ಲಾಸ್ ಅನ್ನೋದು ಬೇಸ್ ಕ್ಲಾಸ್, ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅನ್ನೋದು ಡಿರೈವ್ಡ್ ಕ್ಲಾಸ್. ಈ ತರ ತಗೋಬಹುದು. ಅಷ್ಟೆಲ್ಲ ಯಾಕೆ? ಬೆಸ್ಟ್ ಎಕ್ಸಾಂಪಲ್ ಹೇಳ ನಾನು ನಿಮಗೆ. ನೀವು ಸಿ ಲ್ಯಾಂಗ್ವೇಜ್ ತಗೊಳ್ರಿ. ಸಿ ಇಂದ ಇಲ್ಲ ಸಿ ಬೇಡಪ್ಪ ಅಂದ್ರೆ ಊಪ್ಸ್ ತಗೊಳ್ರಿ. ಊಪ್ಸ್ ಅನ್ನೋದು ಕಾನ್ಸೆಪ್ಟ್, ಅದರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಬಂದಿದಾವೆ? C++, ಜಾವಾ, ಓಕೆ, C#.net, ಓಕೆ, ಇನ್ನು ಈಗ ಪೈಥಾನ್, ಇವೆಲ್ಲವೂ ಬಂದೇನು? ದೇ ಆರ್ ಆಲ್ ಕಮ್ಸ್ ಅಂಡರ್ ದ ಡಿರೈವ್ಡ್ ಕ್ಲಾಸ್. ಬಟ್ ಊಪ್ಸ್ ಕಾನ್ಸೆಪ್ಟ್ ಎಲ್ಲವಕ್ಕೂ ಸೇಮ್ 8 ಕಾನ್ಸೆಪ್ಟ್ಸ್ ಇರ್ತಾವೆ. ಅವು ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲಿ ಇರ್ತವೆ. ಬಟ್ ಅದ್ರದ್ದೇ ಆದಂತ ಫೀಚರ್ಸ್ ಬೇರೆ ಇರ್ತಾವೆ. ಮತ್ತೆ ಅದೇ ತರ ನಾವು ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ನ ಡಿಸ್ಕಸ್ ಮಾಡಬಹುದು. ಸೊ ನಾವೀಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಸೊ ನಿಮ್ಗೆ ಅರ್ಥ ಆಗಿದ್ರೆ ಜಸ್ಟ್ ಯು ಕ್ಯಾನ್ ಪುಟ್ ಎ ವರ್ಡ್ ಎಸ್ ಇನ್ ಚಾಟ್ ವಿಂಡೋ. ಚಾಟ್ ವಿಂಡೋದಲ್ಲಿ ನೀವು ಎಸ್ ಅಂತ ಹಾಕ್ತೀರಿ, ನಾನು ಮುಂದೆ ಕಾನ್ಸೆಪ್ಟ್ಗೆ ಹೋಗ್ತೀನಿ. ನೀವು ಈಸಿಯಾಗಿ ಅರ್ಥ ಆಗುತ್ತೆ. Okay, almost all I have understood. Thank you. See, whenever you say yes, it will motivate me to take more and more classes. You say no, gone. Okay. Thank you. So now we'll go for the syntax. So ಯಾವ ತರ ನಾನು ಆಲ್ರೆಡಿ ಹೇಳಿದೆ, ಬೇಸ್ ಕ್ಲಾಸ್ ಒಂದೇ ಇರುತ್ತೆ, ಎಷ್ಟಾದ್ರೂ ಡಿರೈವ್ಡ್ ಕ್ಲಾಸ್ ಇರ್ಬೋದು ಅಂತ. ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಯ್ತು ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ ನಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ಬೇಸ್ ಕ್ಲಾಸ್ ಒಂದೇ. ಇಲ್ಲ ಅಬ್ಸರ್ವ್ ಮಾಡ್ರಿ, ಬೇಸ್ ಕ್ಲಾಸ್ ಒಂದಿದೆ. ಇಲ್ಲಿ ಇನ್ನೊಂದು ಯಾರೋ ಎಕ್ಸಾಂಪಲ್ ಹೇಳಿದ್ರು, ಶಿರೀಷಾ ಜಿ. ಸರ್, BCA is same class, BCA2, BCA4 and BCA6 derived class. You can give this also as example. Yes, absolutely right, Shirisha ji. Thank you for your example. Very good. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಇದ್ರ ಮೇಲೆ ಅರ್ಥ ಆಗುತ್ತೆ. ವೆರಿ ಗುಡ್. BCA ಅನ್ನೋದು ಬೇಸ್ ಕ್ಲಾಸ್ ಆಗುತ್ತೆ, ಅದರಲ್ಲಿ BCA2, BCA4, BCA6 ಬಂದು ಡಿರೈವ್ಡ್ ಕ್ಲಾಸ್ ಆಗುತ್ತೆ. ಗುಡ್, ವೆರಿ ಗುಡ್ ಎಕ್ಸಾಂಪಲ್. ಓಕೆ, ಫೈನ್. ಸೊ ನೌ this is a base class, only one base class. So you can observe here, ಇದು ಇನ್ಹೆರಿಟಿಂಗ್ ಮಾಡಿದ ನೋಡ್ರಿ. ಫಸ್ಟ್ ಡಿರೈವ್ಡ್ ಕ್ಲಾಸ್, ಪಬ್ಲಿಕ್ ಬೇಸ್ ಕ್ಲಾಸ್. ಸೆಕೆಂಡ್ ಡಿರೈವ್ಡ್ ಕ್ಲಾಸ್, ಪಬ್ಲಿಕ್ ಬೇಸ್ ಕ್ಲಾಸ್. ಥರ್ಡ್ ಡಿರೈವ್ಡ್ ಕ್ಲಾಸ್, ಪಬ್ಲಿಕ್ ಬೇಸ್ ಕ್ಲಾಸ್. ಇದ್ರ ಮೀನಿಂಗು ಪೇರೆಂಟ್ಸ್ ಆರ್ ದ ಬೇಸ್ ಕ್ಲಾಸ್ ಅಂಡ್ ಚಿಲ್ಡ್ರನ್ಸ್ ಆರ್ ದ ಡಿರೈವ್ಡ್ ಕ್ಲಾಸ್. ಹೌದು. So ensure parents are the base class, children are the derived class. Absolutely right. If you are having more than one children, then they are all derived and the parents will be one, that is base class. Very good. Examples tumba chanagi kodutidare. Feels very happy. Fine. So this is one base class. So this is derived. So this is derived, and this is also derived. So many examples are coming. Thank you. Let me tell. Reshma is telling that we can take examples of C language and derived classes are C++. Yes, absolutely correct. Mohammed principal base class, lectures are derived class. Absolutely right. Srimida college is a base class. BCA, BCom and BBA are derived class. Absolutely right. Mansoor, Mohammed Dafat, Reshma, Sehensha, Shirisha G. Yes, all are right answers. Thank you very much. Very good. Thank you very much. So, nimigella artha agta ide. Good. So here you can observe. Yes, Kaustubh mobile phone or base class and all the models are derived class. Okay, fine. I am able to understand. Iga make sure that we will go for the next concept. Okay, the program explain ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಅರ್ಥ ಮಾಡ್ಕೊಡ್ರಿ. One base class, many derived class. ಸೊ ಹೇಳಿದ್ನಲ್ಲ, ಬೇಸ್ ಕ್ಲಾಸ್ ಒಂದೇ ಇರಬೇಕು, ಡಿರೈವ್ಡ್ ಕ್ಲಾಸ್ ಎಷ್ಟಾದ್ರೂ ಇರ್ಬೋದು. ಸಮಥಿಂಗ್ ಇಟ್ ಈಸ್ ಆಪೋಸಿಟ್ ಟು ದ ಮಲ್ಟಿಪಲ್ ಇನ್ಹೆರಿಟೆನ್ಸ್. ಮಲ್ಟಿಪಲ್ ಇನ್ಹೆರಿಟೆನ್ಸ್ ನಲ್ಲಿ
ಏನು ಅರ್ಥ? ಬೇಸ್ ಕ್ಲಾಸ್ ಬಂದು ಎಷ್ಟಾದ್ರೂ ಇರ್ಬೋದು, ಡಿರೈವ್ಡ್ ಒಂದೇ ಇರ್ಬೋದು. ಅದರ ಹೈರಾರ್ಕಿಕಲ್ ನಲ್ಲಿ ಒಂದೇ ಬೇಸ್ ಕ್ಲಾಸ್ ಎಷ್ಟಾದ್ರೂ ಡಿರೈವ್ಡ್ ಇರ್ಬೋದು. ಆತರ ಮುಗೀಸ್. COVID-19 is a man. Stop man. Here also why you are coming corona. TV, mobile ಎಲ್ಲ ನೋಡಿ ನೋಡಿ ಸಾಕಾಗಿದೆ. ಮತ್ತೆ ಇಲ್ಲಿ ಯಾಕೆ ತರ್ತಿದ್ರು ಅದ್ರ? Mugis is telling example as COVID-19 is base class and all other countries are derived class. Thank you. Anyway, that answer is right, but we will not speak about that. Okay, fine. Now we will discuss about the program which is implemented using the hierarchical inheritance. And see, this program may seem lengthy, but it's very simple. ನಿಮಗೆ ಪ್ರೋಗ್ರಾಮ್ಸ್ ನಂಬರ್ ಆಫ್ ಲೈನ್ಸ್ ನೋಡಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ತಾರೆ. ಸೊ ಇಲ್ಲಿ ಬೇಸ್ ಕ್ಲಾಸ್ ಒಂದೇ ಇರುತ್ತೆ, ಡಿರೈವ್ಡ್ ಕ್ಲಾಸ್ ಮೆನಿ ಇರುತ್ತೆ. ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಏನು ಯೂಸ್ ಮಾಡಿದ್ದಾರೆ ನೋಡಿ. hash include iostream conio.h. So class person, first the user of the class person. ಏನಿದು ಬೇಸ್ ಕ್ಲಾಸ್. ನಾನು ಆಲ್ರೆಡಿ ಹೇಳಿದೆ, ಬೇಸ್ ಕ್ಲಾಸ್ ನಲ್ಲಿ ಏನಿರುತ್ತೆ, ಕಾಮನ್ ಪ್ರಾಪರ್ಟೀಸ್ ನ ಬೇಸ್ ಕ್ಲಾಸ್ ನಲ್ಲಿ ಹಾಕ್ತಾರೆ ಯಾವಾಗಲೂ ಹೈರಾರ್ಕಿಕಲ್. ಸೊ ಒಬ್ಬ ಪರ್ಸನ್ಗೆ ಕಾಮನ್ ಪ್ರಾಪರ್ಟೀಸ್ ಏನಪ್ಪಾ ಗೊತ್ತು? ಏನಪ್ಪ? ನೇಮು, ಐಡಿ. ಅಂದ್ರೆ ಇವಾಗ ಒಂದು ಕಾಲೇಜ್ ಅಂತ ತೊಗೊಂಡ್ರೆ ಅದರಲ್ಲಿ ಸ್ಟೂಡೆಂಟ್ ಅನ್ನೋದು ಮತ್ತೆ ಲೆಕ್ಚರ್ಸ್ ಇವರಿಬ್ರು ಇರ್ತಾರೆ. ಇವರಿಬ್ಬರಿಗೆ ಕಾಮನ್ ಆಗಿರೋದೇನು? ಐಡಿ ಇರುತ್ತೆ. ಸೊ ನಿಮಗೆ ಸ್ಟೂಡೆಂಟ್ಸ್ ಐಡಿ ಇರುತ್ತೆ, ನಮಗೆ ಲೆಕ್ಚರ್ ಐಡಿ ಇರುತ್ತೆ. ಸೊ ನಿಮಗೂ ನೇಮ್ ಇರುತ್ತೆ, ನಮಗೂ ನೇಮ್ ಇರುತ್ತೆ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ದಾರೆ, ಎರಡರೂ ತಗೊಂಡಿದ್ದಾರೆ. ಸೊ ಐಡಿ ಮತ್ತೆ ನೇಮ್ ಇವೆರಡು ಕಾಮನ್ ಪ್ರಾಪರ್ಟೀಸ್. ಸೊ ಪ್ರತಿ ಒಂದು ಸ್ಟೂಡೆಂಟ್ಗಾಲಿ ಲೆಕ್ಚರ್ಸ್ಗಾಲಿ ಏನಿರುತ್ತೆ, ಐಡಿ ಇರುತ್ತೆ, ನೇಮ್ ಇರುತ್ತೆ. ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಬೇಸ್ ಕ್ಲಾಸ್. ಸೊ ನೆಕ್ಸ್ಟ್ ನಾವು ಬರೋದು ಈ ಪಾರ್ಟ್. ಇದು ಒಂದು ಡಿರೈವ್ಡ್, ಫಸ್ಟ್ ಡಿರೈವ್ಡ್ ಕ್ಲಾಸ್. ಇದರಲ್ಲಿ ಏನ್ ಮಾಡಿದ್ದಾರೆ, ಅದರ ಹೆಸರು ಸ್ಟೂಡೆಂಟ್ ಅಂತ ತಗೊಂಡಿದ್ದಾರೆ. ಸೊ ಸ್ಟೂಡೆಂಟ್, ಸೊ ಐ ಆಮ್ ಇನ್ಹೆರಿಟಿಂಗ್ ಫ್ರಮ್ ದ ಪರ್ಸನ್. ಸೊ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ, ಐಡಿ ಮತ್ತೆ ನೇಮ್ ನ ಅವರು ಇಲ್ಲಿ ಇನ್ಹೆರಿಟ್ ಮಾಡ್ತಿದ್ದಾರೆ. ಐಡಿ ಮತ್ತೆ ನೇಮ್ ನ ಅವರು ಇಲ್ಲಿ ಇನ್ಹೆರಿಟ್ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ವೇರಿಯಬಲ್ ತಗೊಂಡಿದ್ದಾರೆ, ಪರ್ಸೆಂಟೇಜ್. ಸೊ ಸ್ಟೂಡೆಂಟ್ಗೆ ಪರ್ಸೆಂಟೇಜ್ ಇರುತ್ತೆ, ಅದಿಲ್ಲ ಸ್ಟೂಡೆಂಟ್ಗೆ ಪರ್ಸೆಂಟೇಜ್. ಸೊ ಒಬ್ಬ ಸ್ಟೂಡೆಂಟ್ಗೆ ಏನೇನಿರುತ್ತೆ, ಅವ್ರದ್ದು ಐಡಿ, ನೇಮ್ ಮತ್ತೆ ಪರ್ಸೆಂಟೇಜ್. ಸೊ ಟೋಟಲ್ ಈ ಸ್ಟೂಡೆಂಟ್ ನಲ್ಲಿ ಏನೇನಿದೆ, 3 ವೇರಿಯಬಲ್ಸ್, 3 ಡಾಟಾ ಮೆಂಬರ್ಸ್. ಸೊ ಜೊತೆಗೆ ಅವರೊಂದು ಮೆಂಬರ್ ಫಂಕ್ಷನ್ ಬರ್ದಿದ್ದಾರೆ. ಇಲ್ಲಿ ನೋಡ್ರಿ, ರೀಡ್ ಸ್ಟೂಡೆಂಟ್ ಅಂತ ಒಂದು, ಡಿಸ್ಪ್ಲೇ ಸ್ಟೂಡೆಂಟ್. ಸೊ ಅವ್ರು ಏನ್ ಮಾಡ್ತಾ ಇಲ್ಲ, ಅವ್ರು ಏನೇನು ಇನ್ಪುಟ್ ಆಕ್ಸೆಪ್ಟ್ ಮಾಡ್ತಾರೆ ಸ್ವಲ್ಪ ಅಬ್ಸರ್ವ್. ಇಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಎಂಟರ್ ದ ಐಡಿ, ನೇಮ್, ಪರ್ಸೆಂಟೇಜ್. ಐಡಿ ನೇಮ್ ಎಲ್ಲಿಂದ ನಾನು ಇನ್ಹೆರಿಟ್ ಮಾಡಿದ್ದು, ಬೇಸ್ ಕ್ಲಾಸ್ ಪರ್ಸನ್ ಇಂದ. ಪರ್ಸೆಂಟೇಜ್ ಅಲ್ಲಿ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದರಲ್ಲಿ ಅರ್ಥ ಮಾಡ್ಕೊಡ್ರಿ, 2 ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದ ಬೇಸ್ ಕ್ಲಾಸ್ ಅಂಡ್ 1 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಟ್ಸ್ ಓನ್. ಸೊ ಇದರಲ್ಲಿ ಟೋಟಲ್ ಐಡಿ, ನೇಮ್, ಪರ್ಸೆಂಟೇಜ್ ಆಕ್ಸೆಪ್ಟ್ ಮಾಡ್ತಾ ಇದೀನಿ, ಅದನ್ನೇ ಡಿಸ್ಪ್ಲೇ ಮಾಡ್ತಾ ಇದೀನಿ ಡಿಸ್ಪ್ಲೇ ಸ್ಟೂಡೆಂಟ್ ನಲ್ಲಿ. ನೋಡ್ರಿ, ಐಡಿ, ನೇಮ್, ಪರ್ಸೆಂಟೇಜ್. ಒಂದ್ಸತಿ ನೋಡ್ಕೊಳ್ಳಿ, ಇಲ್ಲಿವರೆಗೆ ನಿಮಗೆ ಅರ್ಥ ಆಗುತ್ತೆ. ಇದು ಪ್ರೋಗ್ರಾಮ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಫ್ರಮ್ ಹಿಯರ್ ಟು ಹಿಯರ್ ಜಸ್ಟ್ ಅಬ್ಸರ್ವ್. ಸೊ ವಿಲ್ ಗೋ ಬಿಫೋರ್ ವಿ ಗೋ ಟು ನೆಕ್ಸ್ಟ್. ಇದರಲ್ಲಿ ಇವಾಗ ಒಂದು ಬೇಸ್ ಕ್ಲಾಸ್ ಪರ್ಸನ್ ಇದೆ, ಡಿರೈವ್ಡ್ ಕ್ಲಾಸ್ ಸ್ಟೂಡೆಂಟ್ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಫೈನ್. ಸೊ ಆಫ್ಟರ್ ಕಂಪ್ಲೀಟಿಂಗ್ ದಿಸ್, ಸೊ ಇದು ಫಸ್ಟ್ ಪಾರ್ಟ್ ಮುಗೀತು. ಒಂದು ಪರ್ಸನ್ ಇಂದ ನಾನು ಸ್ಟೂಡೆಂಟ್ ಅಂತ ಡಿರೈವ್ಡ್ ಕ್ಲಾಸ್ ಮಾಡಿದ್ದೀನಿ, ಅದರಲ್ಲಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡಿದ್ದೀನಿ. ಈಗ ನಾವು ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ.
I'll clear this. ಇಲ್ಲಿ ನೋಡ್ರಿ, ಇಲ್ಲಿಗೆ ಫಸ್ಟ್ ಡಿರೈವ್ಡ್ ಕ್ಲಾಸ್ ಮುಗೀತು, ಇಲ್ಲಿಗೆ ಬೇಸ್ ಕ್ಲಾಸ್ ಮುಗೀತು. ಸೊ ದಿಸ್ ಈಸ್ ಫಸ್ಟ್ ಡಿರೈವ್ಡ್, ಅದ್ರ ಮೇಲೆ ಇರೋದು ಬೇಸ್, ಇದು ಸೆಕೆಂಡ್ ಡಿರೈವ್ಡ್. ನೋಡ್ರಿ ಏನ್ ಮಾಡಿದ್ದಾರೆ. ಸೊ ದೇ ಆರ್ ಟೇಕಿಂಗ್ ದ ನೇಮ್ ಎಸ್ ಎ ಫ್ಯಾಕಲ್ಟಿ. ಸೊ ಫ್ಯಾಕಲ್ಟಿ ಇದ್ರು ಕೂಡ ಅವ್ರಿಗೆ ಕಾಮನ್, ನಾನು ಹೇಳ್ದೆ ಫ್ಯಾಕಲ್ಟಿ ಕೂಡ ಕಾಮನ್ ಏನಿರುತ್ತೆ, ಐ ಡಿ ಮತ್ತೆ ನೇಮ್ ಇರುತ್ತೆ. ಸೊ ಐ ಆಮ್ ಇನ್ಹೆರಿಟಿಂಗ್ ಫ್ರಮ್ ದ ಪರ್ಸನ್. ಸೊ ಪರ್ಸನ್ ಅಲ್ಲಿ ಐ ಡಿ ನೇಮ್ ಇತ್ತು, ಅದು ಇನ್ಹೆರಿಟ್ ಆಗುತ್ತೆ. ಸೊ ಸಪರೇಟ್ ಇನ್ನೊಂದು ವೇರಿಯಬಲ್ ಏನು ಯೂಸ್ ಮಾಡ್ತೀವಿ ನಾವು, ಡಿಪಾರ್ಟ್ಮೆಂಟ್ ಅಂತ ಒಂದು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ನೋಡ್ರಿ. ಸೊ ಅನದರ್ ವೇರಿಯಬಲ್ ನಾನು ಯೂಸ್ ಮಾಡ್ತೀನಿ ಏನು, ಸೊ ಐ ಆಮ್ ಯೂಸಿಂಗ್ ಅನದರ್ ವೇರಿಯಬಲ್ as float salary. ಸೊ ಟೋಟಲ್ ಆಗಿ ಈ ಕ್ಲಾಸ್ ನಲ್ಲಿ ಏನೇನಿದೆ, ಸೆಕೆಂಡ್ ಡಿರೈವ್ಡ್ ನಲ್ಲಿ ಡಿಪಾರ್ಟ್ಮೆಂಟ್ ಸ್ಯಾಲರಿ. ಬೇಸ್ ಕ್ಲಾಸ್ ಇಂದ ಬಂದಿರೋದೇನು, ಐ ಡಿ ನೇಮ್. ದಿಸ್ ಇಸ್ ಫ್ರಮ್ ಡಿರೈವ್ಡ್. ಸೊ ಡಿಪಾರ್ಟ್ಮೆಂಟ್ ಸ್ಯಾಲರಿ ಫ್ರಮ್ ದ ಡಿರೈವ್ಡ್ ಕ್ಲಾಸ್, ಐ ಡಿ ಅಂಡ್ ನೇಮ್ ಫ್ರಮ್ ದ ಬೇಸ್ ಕ್ಲಾಸ್. ಸೊ ಟೋಟಲ್ ಆಗಿ ಇದರಲ್ಲಿ 4 ಡಾಟಾ ಮೆಂಬರ್ಸ್ ಇರುತ್ತೆ, ಡಿಪಾರ್ಟ್ಮೆಂಟ್ ಸ್ಯಾಲರಿ, ಐ ಡಿ, ನೇಮ್. ಸೊ ಅದಕ್ಕಾಗಿ ನೀವು ಅಬ್ಸರ್ವ್ ಮಾಡ್ರಿ, ಈ ರೀಡ್ ಫ್ಯಾಕ್ಟ್ ಅಂತ ಏನಿದೆ ಅಲ್ಲ, ಅದರಲ್ಲಿ ಅವ್ರು ಆಕ್ಸೆಪ್ಟ್ ಮಾಡಿರೋದು ಟೋಟಲ್ ಆಗಿ ವೇರಿಯಬಲ್ ಅಬ್ಸರ್ವ್ ಮಾಡ್ರಿ, ಅವ್ರು ಆಕ್ಸೆಪ್ಟ್ ಮಾಡಿರೋದು ಐ ಡಿ, ನೇಮ್, ಡಿಪಾರ್ಟ್ಮೆಂಟ್ ಸ್ಯಾಲರಿ. ಸೊ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಆಲ್ರೆಡಿ ಏನಂತಂದ್ರೆ, ಐ ಡಿ ನೇಮ್ ಅನ್ನೋದು ಒಬ್ಬ ಫ್ಯಾಕಲ್ಟಿಗೆ ಇರುತ್ತೆ, ಒಬ್ಬ ಸ್ಟೂಡೆಂಟ್ಗೆ ಇರುತ್ತೆ. ಅದಕ್ಕಾಗಿ ನಾವು ಏನ್ ಮಾಡಿದ್ದಾರೆ, ಬೇಸ್ ಕ್ಲಾಸ್ ನ ಪರ್ಸನ್ ಅಂತ ಕ್ರಿಯೇಟ್ ಮಾಡಿ ಅದರಲ್ಲಿ ಇದನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಐ ಡಿ ನೇಮ್ ಅದೇ ಮಾಡಿಲ್ಲ ಅಂದ್ರೆ ಏನಾಗ್ತಿತ್ತು ಅಂದ್ರೆ, ನಾನು ಮತ್ತೆ ಸಪರೇಟ್ ಆಗಿ ಸ್ಟೂಡೆಂಟ್ ನಲ್ಲಿ ಐ ಡಿ ನೇಮ್ ಅಂತ ಬರೀಬೇಕು, ಮತ್ತೆ ಫ್ಯಾಕಲ್ಟಿ ಕ್ಲಾಸ್ ನಲ್ಲಿ ಮತ್ತೆ ಐ ಡಿ ನೇಮ್ ಅಂತ ಬರೀಬೇಕು. ಸೊ ಇದು ನಾಟ್ ಓನ್ಲಿ ರಿಡಂಡೆನ್ಸಿ ಬಟ್ ಆಲ್ಸೋ ವಿ ಆರ್ ವೇಸ್ಟಿಂಗ್ ಮೆಮೊರಿ ಕೂಡ ವೇಸ್ಟ್ ಮಾಡ್ತಾರೆ. ಅದಕ್ಕಾಗಿ ಆ ತರ ಮಾಡಿರ್ತಾರೆ. ಸೊ ಡಿಸ್ಪ್ಲೇ ಫಂಕ್ಷನ್ ನಲ್ಲಿ ಏನ್ ಮಾಡಿದ್ದಾರೆ, ಡಿಸ್ಪ್ಲೇ ಫಂಕ್ಷನ್ ನಲ್ಲಿ ಅದನ್ನೇ ಆಕ್ಸೆಪ್ಟ್ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇಲ್ಲಿಗೆ ಡಿರೈವ್ಡ್ ಕ್ಲಾಸ್ ಮುಗಿತು, ಸೆಕೆಂಡ್ ಡಿರೈವ್ಡ್. ಸೊ ಇಲ್ಲಿಗೆ ಏನ್ ಮುಗಿತು, ಸೆಕೆಂಡ್ ಡಿರೈವ್ಡ್ ಕ್ಲಾಸ್ ಕೆಲಸ ಮುಗಿತು. ಸೊ ಫಸ್ಟ್ ಡಿರೈವ್ಡ್ ಕ್ಲಾಸ್ ನಲ್ಲಿ ಸ್ಟೂಡೆಂಟ್ ನ ಐ ಡಿ, ನೇಮು ಮತ್ತೆ ಪರ್ಸೆಂಟೇಜ್. ಸೆಕೆಂಡ್ ಡಿರೈವ್ಡ್ ಕ್ಲಾಸ್ ನಲ್ಲಿ ಫ್ಯಾಕಲ್ಟಿ ಒಂದು ಐ ಡಿ, ನೇಮು, ಡಿಪಾರ್ಟ್ಮೆಂಟ್, ಸ್ಯಾಲರಿ. ಸೊ ಅದನ್ನೇ ಆಕ್ಸೆಪ್ಟ್ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನಾನು ಆಲ್ರೆಡಿ ನಿಮಗೆ ಪ್ರತಿ ಕ್ಲಾಸ್ ನಲ್ಲಿ ಹೇಳ್ತೀನಿ, ಇನ್ಹೆರಿಟೆನ್ಸ್ ಸ್ಟಾರ್ಟ್ ಆದಾಗಿಂದ ನಾವು ಬೇಸ್ ಕ್ಲಾಸ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಲ್ಲ. ಬೇಸಿಕಲಿ ನಾವು ಎದಕ್ಕೆ ಮಾಡ್ತೀವಿ, ಡಿರೈವ್ಡ್ ಕ್ಲಾಸ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ನಮಗೆ ಎಷ್ಟು ಡಿರೈವ್ಡ್ ಕ್ಲಾಸ್ ಇದಾವೆ ಇಲ್ಲಿ, 2 ಇದೆ, ಒಂದು ಸ್ಟೂಡೆಂಟ್, ಒಂದು ಫ್ಯಾಕಲ್ಟಿ. ಸೊ ನೀವು ಇಲ್ಲಿ ಕೋಡಿಂಗ್ ನಲ್ಲಿ ಅಬ್ಸರ್ವ್ ಮಾಡಬಹುದು. ನೋಡ್ರಿ, ವಾಯ್ಡ್ ಮೇನ್ ನಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿತ್ತು ಈ ಪಾರ್ಟ್. I have created a object for the derived class student, and then I have created an object for the base, another derived class faculty. So yes ಮತ್ತೆ F. ಸೊ ಯಾವಾಗ ಈ ಲೈನ್ ಬರುತ್ತೋ, ನಾನು ಯಾವಾಗಲೂ ನಿಮಗೆ ಒಂದು ಮಾತು ಹೇಳ್ತೀನಿ, ಅವಾಗ ಏನಾಗುತ್ತೆ ಅಂದ್ರೆ, ಇದು ಮೆಮೊರಿ, ಆ ಮೆಮೊರಿ ಒಳಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ಹೆಸರು ಎಸ್ ಅಂತ, ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ, ಅದರ ಹೆಸರು ಎಫ್ ಅಂತ. ಸೊ ಈ ಆಬ್ಜೆಕ್ಟ್ ಕ್ರಿಯೇಟ್ ಆದಾಗ ಅದರಲ್ಲಿ ಏನೇನು ಡಾಟಾ ಮೆಂಬರ್ಸ್ ಇರುತ್ತೆ, ಐ ಡಿ, ನೇಮ್ ಮತ್ತು ಪರ್ಸೆಂಟೇಜ್. ಇದರಲ್ಲಿ ಐ ಡಿ, ನೇಮ್, ಡಿಪಾರ್ಟ್ಮೆಂಟ್, ಸ್ಯಾಲರಿ. ಸೊ ಈ ಎರಡೂ ಬಂದು ಬೇಸ್ ಕ್ಲಾಸ್ ಇಂದ ಇನ್ಹೆರಿಟ್ ಆಗಿದೆ. ಇದು ಬಂದು ಇಟ್ಸ್ ಓನ್ ಈ ತರ ವರ್ಕ್ ಆಗುತ್ತೆ. ಸೊ ಯಾವಾಗ ನಾನು ಎಸ್ ಡಾಟ್ ರೂಟ್ ಸ್ಟೂಡೆಂಟ್ ಅಂತ ಮಾಡ್ತೀನೋ, ಸೊ ಸ್ಟೂಡೆಂಟ್ ಡೀಟೇಲ್ಸ್ ನ ಆಕ್ಸೆಪ್ಟ್ ಮಾಡುತ್ತೆ. ಆಮೇಲೆ ಅದನ್ನೇ ನಾನು ಡಿಸ್ಪ್ಲೇ ಮಾಡ್ತೀನಿ. ಆಮೇಲೆ ಎಫ್ ಡಾಟ್ ರೀಡ್ ಫ್ಯಾಕಲ್ಟಿ ಮಾಡಿದ್ರೆ ಫ್ಯಾಕಲ್ಟಿ ರಿಲೇಟೆಡ್ ಡೀಟೇಲ್ಸ್ ಅಂದ್ರೆ ಸ್ಟೂಡೆಂಟ್ ನಲ್ಲಿ ಏನೇನು ತೊಳುತ್ತೆ ಅಂತ ಹೇಳಿದ್ಮೇಲೆ ಇಲ್ಲೇ ನೋಡ್ರಿ, ಐ ಡಿ, ನೇಮ್, ಪರ್ಸೆಂಟೇಜ್ ಅದು ತೊಳುತ್ತೆ, ಇನ್ಪುಟ್ ತೊಳುತ್ತೆ. ರೀಡ್ ಸ್ಟೂಡೆಂಟ್ ಅಂತ ಮಾಡಿದಾಗ ಎಸ್ ಡಾಟ್ ಡಿಸ್ಪ್ಲೇ ಸ್ಟೂಡೆಂಟ್ ಅಂದ್ರೆ ಅದು ಡಿಸ್ಪ್ಲೇ ಮಾಡುತ್ತೆ, ಮುಗೀತು. ನೆಕ್ಸ್ಟ್ ನಾನು ಎಫ್ ಡಾಟ್ ರೀಡ್ ಫ್ಯಾಕ್ ಅಂದ್ರೆ ಫ್ಯಾಕಲ್ಟಿ ರಿಲೇಟೆಡ್ ಅದು ಏನು ಐ ಡಿ, ನೇಮು, ಡಿಪಾರ್ಟ್ಮೆಂಟ್, ಸ್ಯಾಲರಿ ತೊಳುತ್ತೆ. ಆಮೇಲೆ ಎಫ್ ಡಾಟ್ ಡಿಸ್ಪ್ಲೇ ಅಂತ ಮಾಡ್ತಾರೆ, ಡಿಸ್ಪ್ಲೇ. ಸೊ ಬೈ ದಿಸ್
ಹೈರಾರ್ಕಿಕಲ್ ಕಾನ್ಸೆಪ್ಟ್ ಮುಗೀತು. ಅಂದ್ರೆ ಇಲ್ಲಿ ಮಾಡಿರೋದು ನಾನು ಇಷ್ಟೇ, ಒಂದು ಈ ಪ್ರೋಗ್ರಾಮ್ ಏನ್ ಹೇಳುತ್ತೆ ಅಂದ್ರೆ ಟು ಆಕ್ಸೆಪ್ಟ್ ದ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ ಅಂಡ್ ಫ್ಯಾಕಲ್ಟಿ ಆರ್ ವರ್ಕಿಂಗ್ ಇನ್ ಸೇಮ್ ಕಾಲೇಜ್. ಸೊ ಬೋತ್ ದೋಸ್ ಪೀಪಲ್, ಐ ಮೀನ್ both student and faculty will have the same characteristics, ID ಮತ್ತೆ name, that I will keep it in the base class, and which are all having their own unique characteristics, I will keep it in the derived class. So then I will inherit the same common characteristics from the base class, then I will work. So this is how it happens. So ನೀವು ಪ್ರೋಗ್ರಾಮ್ನ ಒಂದ್ಸತಿ ನೋಡ್ಕೊಳ್ಳಿ. ಸೊ ಅರ್ಥ ಆಯ್ತು ಅಂದ್ರೆ ನಾವು ನೆಕ್ಸ್ಟ್ ಮುಂದೆ ಹೋಗ್ಬೋದು. ಅಂದ್ರೆ ಬೇಸ್ ಕ್ಲಾಸ್ ಒಂದೇ ಇರುತ್ತೆ, ಡಿರೈವ್ಡ್ ಕ್ಲಾಸ್ ಮೆನಿ ಇರುತ್ತೆ. ಸೊ ಒನ್ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು, ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ನಲ್ಲಿ ಯಾವ ಸಿಚುವೇಶನ್ ನಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ, ಯಾವ ಕಾಮನ್ ಪ್ರಾಪರ್ಟೀಸ್ ಇರುತ್ತೋ ಅವನ್ನೆಲ್ಲ ಬೇಸ್ ಕ್ಲಾಸ್ ನಲ್ಲಿ ಇಟ್ಟು ಮೆನಿ ಡಿರೈವ್ಡ್ ಕ್ಲಾಸ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಅದರಿಂದ ಬಹಳಷ್ಟು ಕ್ರಿಯೇಟ್ ಮಾಡೋದು ಮಾತ್ರ ಯೂಸ್ ಮಾಡ್ತೀವಿ. ಓಕೆ, ಈಗ ಮೀಟಿಂಗ್ ಎಂಡ್ ಆಗುತ್ತೆ ಅಂದ್ರೆ 39 minutes ಆಗ್ಬಿಟ್ಟಿದೆ ಆಲ್ರೆಡಿ. 39 minutes 40 seconds ಆಗಿದೆ. 20 seconds ನಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ, ಮತ್ತೆ ಕನೆಕ್ಟ್ ಆಗುತ್ತೆ, ಮತ್ತೆ ಎಲ್ಲರೂ ಬನ್ನಿ. ಓಕೆ, ಥ್ಯಾಂಕ್ ಯು. ಕರೆಂಟ್ ಹೋಯ್ತು ಅಂತ ಹೋಗ್ಬಿಟ್ರೆ ಆಫ್ ಮಾಡ್ತೀವಿ. ಅಲ್ಲಿ ಮಲಗಿದ್ವಿ.
Welcome back. Before your friends rejoin, so request everybody to just go through this multi-level inheritance. Then we will start within 2 to 3 minutes. Just go through this multi-level inheritance syntax, what it is. And we also have a segment of code. Just go through it. We'll start within 2 to 3 minutes. Thank you. Fine. Uh, Thank you for coming. So here, before we discuss multi-level inheritance, I have some information to share with you. See, guys, recently I got an just I read an article in the in a newspaper and even in some of the articles there. Like it is written that Harvard University of US is providing free online courses. Really, it is a very good opportunity for all the students to utilize this because most of the people will not get this opportunity. I request each and everybody to utilize this wonderful opportunity. See, free of cost, you can able to complete your course, computer science. Lot of courses they have been mentioned in that. So I suggest you that why don't you people enroll your names, register in that, and then you people can do the course in that. They are all free of cost. I'll share today. Yesterday I have shared the article. Today I will share the direct link of that Harvard University. You people can utilize that opportunity. It's a wonderful opportunity, my dear friends. If you take that and if you complete your courses in Harvard University, just imagine. So you will have a hand-on course. If somebody asks you, what do you know other than your BCA course? Proudly say that you have completed a course in Harvard University. That will add lot of advantage and weightage for your resume in coming days. So I request each and everybody who are see. It's not like you can listen to classes anytime, and you have very few number of hours. Weekly, you can spend only 20 hours. So weekly 20 hours means daily you can spend 2 hours. Whenever it's your free time. So whenever your free time is, you can just go through those and just note down those things. And after completing the course, you have an exam, online assessment exam. You write that. Once you complete, you will be awarded with the certificate from the Harvard University through online. Who else will get this opportunity, my dear friends? So that's why even I am also enrolling today. I will send the link to you people. So even I request each and every one of you who are all willing to have course. There are so many courses. There are so many fundamental courses there. Even there is a course related to Ruby, Python, animations. Lot of courses are there. All those courses will be free of cost. They will explain you. They'll teach you. And after completing that, you can write the exam.
I can tell you it's a wonderful opportunity. My advice to each and every of my student is please utilize this best opportunity and be the one who knows, who have something better than other. Always a company or your own, if you are not going for a job or if you are having your own company, people nowadays they're asking what is extra, what you have other than your academics, what you know other than your academics. So I can tell you this might be best opportunity and you have a lot of time, so you can utilize this. Okay. Anyway, hope you people will take this advantage and have benefit of this. Okay, thank you. We'll go back to the multi-level in slide. Multi-level. I told many times, best example is your family tree. Your family tree. Your grandparents, parents, and you. That is multi-level. So multi-level. I mean, you have levels. So level means like this. This is one base class. This is another one, and this is other one. So if this is a base class, this will become derived class. From derived class, again, you can create another derived class. So you can create like this any number. You can create any number up to derived class n. Okay. This is how the multiple inheritance will go. This is how the multiple inheritance will go. Yes, Mukesh is told the example. Principal in that faculty to students. Yes, you can take that example. Absolutely right example. Very good, Mukesh. So this is how the multi-level inheritance will go. So you observe here what they have written. In C++ programming, not only you can derive a class from base class, but also you can also derive a class from a derived class. So this is base. So this is derived. From derived, I'm creating another class. So that is how it goes. So creating a not only a class from the base class, we can also create a other class by using a derived class. That is what multi-level inheritance is all about. Okay. So now we'll go in detail by just looking at the syntax. Look at the syntax here. So here you have class A, it is a base class, and we have class B, this is a derived, inheriting from class A. Then you can see class C, which is inherited from class B. So first the inheritance happens from here to here, then from next here to here. So I'll give an example. Think that if class is having data member int A, if class B is having the data member class B, and this is having C. So now class A is having int A, A data member, class B will have B as well as A, which is copied from base class. Okay. Now this C will have A, B. Fine. So B has AB, that AB will be copied to C. So it will have AB, A from class A and B from class B. But why this A is come here? Why? Because we have inherited class B from A and C is inherited from class B. So what are all the characteristics in A is copied to B, and what are all the characteristics in the B will copy to C. So it's nothing but C is a combination of A and B. So this and this combination is C. So sometimes in your family they will be telling you, ನಿನಗೆಲ್ಲ ನಿಮ್ಮ ತಾತನಿಂದ ಬಂದದೆ, ಸೊ ನಿಮ್ಮ ತಾತನಂಗ ಕ್ಯಾರೆಕ್ಟರ್ ಐತೆ, ನಿಮ್ಮ ಅಪ್ಪನಂಗ ಫೇಸ್ ಐತೆ ಅಂತ. ಸೊ ಅದರ ಅರ್ಥ ಏನು? ನಿಮ್ಮ ತಾತನ ನಿಮ್ಮ ಅಪ್ಪಗೆ ಬಂದಿರುತ್ತೆ, ನಿಮ್ಮ ಅಪ್ಪನಿಂದ ನಿನಗೆ ಬಂದಿರುತ್ತೆ. ವೆರಿ ಸಿಂಪಲ್, ಇಟ್ ವಿಲ್ ಬಿ ಕಾಪಿಡ್ ಇನ್ ದಟ್ ಲೆವೆಲ್. ಸೊ ದಿಸ್ ಇಸ್ ಆಫ್ ದ ಥಿಂಗ್ಸ್ ವಿಲ್ ಗೋ ಆನ್. ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ. ಸೊ ಹಿಯರ್ ಸಿ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಎಷ್ಟು ಬೇಸ್ ಕ್ಲಾಸ್ ಇದೆ, ಎಷ್ಟು ಡಿರೈವ್ಡ್ ಕ್ಲಾಸ್ ಇದೆ ಅನ್ನೋದು ಕಾನ್ಸೆಪ್ಟ್ ಬರಲ್ಲ ಇಲ್ಲಿ. ಲೆವೆಲ್ಸ್ ನ ಡಿಸ್ಕಸ್ ಮಾಡ್ಬೇಕು. ಈ ಲೆವೆಲ್ ಯಾವ ತರ ಲೆವೆಲ್ ಇದೆ ಅನ್ನೋದು ನಾವು ಡಿಸ್ಕಸ್ ಮಾಡೋಣ. So this is about the syntax. So now we will discuss detailed about the program. So inheritance initially ಸ್ವಲ್ಪ ಅರ್ಥ ಆಗ್ಬಿಟ್ರೆ ಎಲ್ಲ ಕಾನ್ಸೆಪ್ಟ್ ತುಂಬಾ ಈಸಿ ಅನ್ಸ್ಬಿಡುತ್ತೆ ನಿಮ್ಗೆ. ಯಾಕಂದ್ರೆ inheritance itself is a normal basic topic. Each and everybody we are familiar because of this. ನಮ್ಗೆ ಏನಂತಂದ್ರೆ oops ನ ಯಾಕೆ ಅಷ್ಟು ಈಸಿಯಾಗಿ ಅರ್ಥ ಆಗುತ್ತೆ some concepts ಅಂದ್ರೆ, because they are
ರಿಲೇಟೆಡ್ ಟು ರಿಯಲ್ ವರ್ಲ್ಡ್, ಅದಕ್ಕಾಗಿ ಅರ್ಥ ಆಗುತ್ತೆ. ಸೊ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಯಾವ ತರ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇದರಲ್ಲಿ ನಾನು ಆಲ್ರೆಡಿ ಹೇಳಿದೆ, ಮಲ್ಟಿ ಲೆವೆಲ್ ಅಂತಂದ್ರೆ ಒಂದು ಬೇಸ್ ಕ್ಲಾಸ್ ಇರುತ್ತೆ, ಅದರಿಂದ ಒಂದು ಡಿರೈವ್ಡ್ ಬರುತ್ತೆ, ಆ ಡಿರೈವ್ಡ್ ಇಂದ ಇನ್ನೊಂದು ಡಿರೈವ್ಡ್ ಕ್ಲಾಸ್ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಸೊ ನಮ್ಗೆ ಇಲ್ಲಿ ಮಿನಿಮಮ್ ಎಷ್ಟು ಕ್ಲಾಸ್ ಇರುತ್ತೆ, 3 ಕ್ಲಾಸಸ್ ಇರುತ್ತೆ. ಫಸ್ಟ್ ಬೇಸ್, ಆಮೇಲೆ ಸೆಕೆಂಡ್ ಡಿರೈವ್ಡ್, ಥರ್ಡ್ ಡಿರೈವ್ಡ್. ಆದ್ರೆ ಈ ಬೇಸ್ ಇಂದ ಇದು ಆಗಿರುತ್ತೆ, ಈ ಬೇಸ್ ಇಂದ ಇದಾಗುತ್ತೆ, ಈ ತರ. One will discuss on by one. See, so here I am using a class, first base class ಬಂದು I am using it as a student. ಇಲ್ಲಿ first base class, ಅದರಲ್ಲಿ ಏನೇನು ತೊಗೊಂಡಿದ್ದಾರೆ ನೋಡ್ರಿ, ಡಾಟಾ ಮೆಂಬರ್ಸ್, ರೋಲ್ ನಂಬರ್, ನೇಮ್. ಓಕೆ, ಸೊ ಇಲ್ಲಿ ನೋಡ್ಬೋದು ಮೆಂಬರ್ ಫಂಕ್ಷನ್ ನ ಬರೀ ಡಿಕ್ಲೇರ್ ಮಾಡಿದ್ದಾರೆ, ಪ್ರೋಟೋಟೈಪ್. ಇದನ್ನ ಪ್ರೋಟೋಟೈಪ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಡೆಫಿನಿಷನ್ಸ್ ಔಟ್ಸೈಡ್ ದ ಕ್ಲಾಸ್ ಬರೀತೀವಿ. So whenever you want to write the definition of the member function outside the class, we need what? Scope resolution operator. So ಅದರ ಕಡೆ ಹೊರಗಡೆ ಬರೆಯೋದಕ್ಕೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಮತ್ತೆ ಕ್ಲಾಸ್ ನೇಮ್ ಯೂಸ್ ಮಾಡಿ ಬರ್ತಿದ್ದಾರೆ, ನೀವು ಇಲ್ಲೇ ಅಬ್ಸರ್ವ್ ಮಾಡಬಹುದು. ಸೊ ಅಲ್ಲಿ ಏನು ಮಾಡಿಲ್ಲ, ಜಸ್ಟ್ ಆಕ್ಸೆಪ್ಟಿಂಗ್ ದ ರೋಲ್ ನಂಬರ್ ಮತ್ತೆ ದೇ ಆರ್ ಆಕ್ಸೆಪ್ಟಿಂಗ್ ದ ನೇಮ್. ನೋಡಿ, ಆಕ್ಸೆಪ್ಟಿಂಗ್ ದ ರೋಲ್ ನಂಬರ್, ನೇಮ್. ಸೊ ಇಲ್ಲಿ ಏನ್ ಮಾಡಿದ್ರು ಅದನ್ನೇ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿಗೆ ಫಸ್ಟ್ ಕ್ಲಾಸ್ ನಲ್ಲಿರುವಂತಹ ಡಾಟಾ ಮೆಂಬರ್ ಮೆಂಬರ್ ಫಂಕ್ಷನ್ ಕೆಲಸ ಮಾಡಿ. ನೆಕ್ಸ್ಟ್ ದೇ ಯೂಸ್ಡ್ ದ ಅನದರ್ ಕ್ಲಾಸ್ ಟೆಸ್ಟ್. ಸೊ ಆ ಟೆಸ್ಟ್ ನ ಎಲ್ಲಿಂದ ಇನ್ಹೆರಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಟೂಡೆಂಟ್ ಇಂದ ಇನ್ಹೆರಿಟ್ ಮಾಡ್ತಾರೆ. ಸೊ ಒಬ್ಬ ಸ್ಟೂಡೆಂಟ್ ಟೆಸ್ಟ್ ಬರೀತಾನೆ, ಟೆಸ್ಟ್ ಬರೆದ್ರೆ ಆತನ ಡೀಟೇಲ್ಸ್ ಬೇಕಲ್ಲ, ನನಗೇನು ಆತ್ಮ ರೋಲ್ ನಂಬರ್ ನೇಮ್ ಬೇಕಾಗುತ್ತೆ ಟೆಸ್ಟ್ ಬರ್ತಾರೆ. ಸೊ ಅದಕ್ಕಾಗಿ ಅವರು ಅದನ್ನ ಎಲ್ಲಿಂದ ತೊಗೊಳ್ತಿದ್ದಾರೆ, ದೇ ಆರ್ ಟೇಕಿಂಗ್ ಫ್ರಮ್ ದ ಸ್ಟೂಡೆಂಟ್. So now the test will contain roll number, name, and ಎರಡು ಡಾಟಾ ಮೆಂಬರ್ಸ್ ಅಂದ್ರೆ ಗೆಟ್ ನಂಬರ್, ಪುಟ್ ನಂಬರ್, ಮೆಂಬರ್ ಫಂಕ್ಷನ್ಸ್ ಪ್ಲಸ್ ಇಟ್ಸ್ ಓನ್ ಡಾಟಾ ಮೆಂಬರ್ಸ್. ನೋಡ್ರಿ, ಇಟ್ಸ್ ಓನ್ ಡಾಟಾ ಮೆಂಬರ್ಸ್ ಏನೇನಿದೆ, S1 S2. ಸೊ ಈಗ ಈ ಕ್ಲಾಸ್ ನಲ್ಲಿ ಏನಿರುತ್ತೆ, S1 S2 ಜೊತೆಗೆ ರೋಲ್ ನಂಬರ್, ನೇಮ್, ಎರಡು ಎಲ್ಲಿಂದ ಕಾಪಿ ಆಗಿರುತ್ತೆ, ಸ್ಟೂಡೆಂಟ್ ಇಂದ ಕಾಪಿ ಆಗಿದೆ. ಇಟ್ಸ್ ಓನ್. ಅಂಡ್ ನಾನು ಯಾವಾಗ್ಲೂ ಹೇಳ್ತನಲ್ಲ ನಿಮಗೆ, ಪ್ರೊಟೆಕ್ಟೆಡ್ ಅಂತ ಯೂಸ್ ಮಾಡಿದ್ದಾರೆ ನೋಡ್ರಿ. ಪ್ರೊಟೆಕ್ಟೆಡ್ ಯೂಸ್ ಮಾಡಿದ್ರೆ ಇಟ್ ಕ್ಯಾನ್ ಓನ್ಲಿ ಬಿ ಕಾಪಿ ಟು ಇಟ್ಸ್ ಓನ್ ಡಿರೈವ್ಡ್ ಕ್ಲಾಸ್, ನಾಟ್ ಔಟ್ಸೈಡ್ ವರ್ಲ್ಡ್. ಈಗ ವಿಲ್ ಗೋ ಟು ನೆಕ್ಸ್ಟ್ ಪಾರ್ಟ್. ಐ ವಿಲ್ ಕ್ಲಿಯರ್ ದಿಸ್. ನೆನ್ಪಿಟ್ಕೋಬೇಕು ನೀವು, ಇಲ್ಲಿ ರೋಲ್ ನಂಬರ್, ನೇಮ್ ಇದೆ, S1 S2 ಇರುತ್ತೆ. ಓಕೆ, ಬೇಸ್ ಕ್ಲಾಸ್ ಇಂದ ಇವೆರಡು ಕಾಪಿ ಆಗಿದೆ, S1 S2 ಬಂದು ಅದ್ರದ್ದು ಒಂದು. ಇಲ್ಲಿ ಬರ್ರಿ. ಸೊ ಅವ್ರು ಏನ್ ಮಾಡಿದ್ರೆ, ಗೆಟ್ ಮಾರ್ಕ್ಸ್, ಪುಟ್ ಮಾರ್ಕ್ಸ್. ಸೊ ನಾನು ಹೇಳಿದ್ನಲ್ಲಿ ಇದು ಫಂಕ್ಷನ್ ಪ್ರೋಟೋಟೈಪ್, ಔಟ್ಸೈಡ್ ಬರೆದಿದ್ದಾರೆ. ದೇ ಆರ್ ಆಕ್ಸೆಪ್ಟಿಂಗ್ ದ ಮಾರ್ಕ್ಸ್, ಹಿಯರ್ ದೇ ಆರ್ displaying the marks. So then they are using another class called as a result, and which is inherited from test. So andre test ನಲ್ಲಿ ಏನೇನಿತ್ತು, ರೋಲ್ ನಂಬರ್, ನೇಮ್, S1 S2 ಅವಿಷ್ಟು ಎಲ್ಲಿ ಕಾಪಿ ಆಗುತ್ತೆ, ಈಗ ರಿಸಲ್ಟ್ ನಲ್ಲಿ ಕಾಪಿ ಆಗುತ್ತೆ. ರೋಲ್ ನಂಬರ್, ನೇಮ್ ಎಲ್ಲಿತ್ತು, ಸ್ಟೂಡೆಂಟ್, ಅವು ಅಲ್ಲಿಂದ ಎಲ್ಲಿ ಕಾಪಿ ಆದವು, ಟೆಸ್ಟ್. ಸೊ ಟೆಸ್ಟ್ ನಲ್ಲಿ ಏನಿತ್ತು, ರೋಲ್ ನಂಬರು, ನೇಮು, S1 S2 ಅವು ಎಲ್ಲಿಂದ ಎಲ್ಲಿ ಕಾಪಿ ಆಗ್ತವೆ, ರಿಸಲ್ಟ್ ನಲ್ಲಿ ಆಗ್ತವೆ. ಸೊ ರಿಸಲ್ಟ್ ನಲ್ಲಿ ಇವಾಗ ಏನೇನಿರುತ್ತೆ ಅಂದ್ರೆ ರೋಲ್ ನಂಬರು, ನೇಮು, S1 S2 ಟೋಟಲ್ ಇದಿಷ್ಟು ಇರುತ್ತೆ. ಯಾವ್ದ್ರಲ್ಲಿ, ರಿಸಲ್ಟ್ ನಲ್ಲಿ ಏನೇನು, ರೋಲ್ ನಂಬರ್, ನೇಮ್, S1 S2 ಮತ್ತೆ ಟೋಟಲ್. ಇದು ಬಂದು ಯಾವ ಕ್ಲಾಸ್ ಇಂದ ಬಂದಿರೋದು, ಸ್ಟೂಡೆಂಟ್ ಕ್ಲಾಸ್. ಇದು ಬಂದು ಟೆಸ್ಟ್ ಕ್ಲಾಸ್, ಇದು ಬಂದು ತನ್ನ ಓನ್ ಕ್ಲಾಸ್ ರಿಸಲ್ಟ್. ಸೊ ಅಲ್ಲಿ ಏನ್ ಮಾಡಿದ್ದಾರೆ ನೋಡ್ರಿ, ದೇ ಆರ್ ಯೂಸ್ಡ್ ಅನದರ್ ಮೆಂಬರ್ ಫಂಕ್ಷನ್ ಯೂಸ್ ಮಾಡಿದ್ದಾರೆ ಇದರಲ್ಲಿ, ಡಿಸ್ಪ್ಲೇ. ಸೊ ಡಿಸ್ಪ್ಲೇ ಬಂದ್ಮೇಲೆ ದೇ ಆರ್ ಜಸ್ಟ್ ರಿಟರ್ನ್ ದ ಮೆಂಬರ್ ಫಂಕ್ಷನ್ ಕೋಡಿಂಗ್.
ಪಾರ್ಟ್ ನಲ್ಲಿ ಏನ್ ಮಾಡಿದ್ರೆ ಜಸ್ಟ್ ದೇ ಹ್ಯಾವ್ ಕ್ಯಾಲ್ಕುಲೇಟೆಡ್ ನೋಡ್ರಿ ಟೋಟಲ್ ಇಕ್ವಲ್ಸ್ ಟು S1 ಪ್ಲಸ್ S2 ಅಂತ ಮಾಡಿದ್ದಾರೆ. ಪುಟ್ ನಂಬರ್ಸ್, ಪುಟ್ ಮಾರ್ಕ್ಸ್, ಆಮೇಲೆ ಟೋಟಲ್ ಡಿಸ್ಪ್ಲೇ. ಪುಟ್ ನಂಬರ್, ಪುಟ್ ಮಾರ್ಕ್ಸ್, ಟೋಟಲ್. ಸೊ ಪುಟ್ ನಂಬರ್ ನಂತರ ನಮ್ಗೆ ಏನ್ ಬರುತ್ತೆ, ಸೊ ಅವ್ರು ಏನ್ ಕೊಟ್ಟಿದ್ರಲ್ಲ ಮೇಲ್ಗಡೆ, ಐ ಮೀನ್ ರೋಲ್ ನಂಬರ್ ಮತ್ತೆ ಅದು. ಆಮೇಲೆ ಪುಟ್ ಮಾರ್ಕ್ಸ್ ಅಂದ್ರೆ ಈ ಟೆಸ್ಟ್ ಅಂತ ಇತ್ತಲ್ಲ ಕ್ಲಾಸ್, ಅದರಿಂದ ಡಿಸ್ಪ್ಲೇ ಆಗುತ್ತೆ. ಟೋಟಲ್ ಬಂದು ಇದೇ ಕ್ಲಾಸ್ ನಲ್ಲಿ ಇರುವಂತದ್ರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಆಕ್ಚುಯಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ನೀವು ಅಬ್ಸರ್ವ್ ಮಾಡ್ರಿ ವೈಡ್ ಮೆನ್ ನೋಡ್ರಿ. ನಾನು ಆಲ್ರೆಡಿ ಎಷ್ಟೋ ವರ್ಷ ಹೇಳಿದ್ದೀನಿ ನಿಮಗೆ, ನಾನು ಯಾವಾಗಲೂ ಆಬ್ಜೆಕ್ಟ್ ಯಾವ್ದು ಕ್ರಿಯೇಟ್ ಮಾಡ್ತೀನಿ, ಡಿರೈವ್ಡ್ ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಸೊ ನಾನು ಇವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಇದು ಬರತ್ತಡ್ ಲೈನ್ ಏನಾಗುತ್ತೆ, ಮೆಮೊರಿ ಅಲೋಕೇಟ್ ಆಗುತ್ತೆ. ಸೊ ನಿಮಗೆಲ್ಲ ಹೇಳಿದ್ಮೇಲೆ ಯಾವಾಗಲೂ ಈ ತರ ಒಂದು ಮೆಮೊರಿ ಇರುತ್ತೆ, ಅದರಲ್ಲಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ಆಬ್ಜೆಕ್ಟ್ ನಲ್ಲಿ ಹೆಸರೇನು ಆರ್. ಸೊ ಅದ್ರಲ್ಲಿ ಏನೇನಿರುತ್ತೆ, ಎಕ್ಸ್ಕ್ಯೂಸ್ ಮಿ, ರೋಲ್ ನಂಬರ್, ನೇಮ್, S1, S2, ಟೋಟಲ್, ಇಷ್ಟು ಡಾಟಾ ನಂಬರ್ಸ್ ಇದರಲ್ಲಿ ಕ್ರಿಯೇಟ್ ಆದಾಗ ಇರುತ್ತೆ. ಸೊ ಆಮೇಲೆ ಏನ್ ಮಾಡ್ತಿದ್ರೆ, ಸೊ ನಿಮಗೆ ಗೊತ್ತು ಪ್ಯಾರಾಮೀಟರ್ಸ್ ಯೂಸ್ ಮಾಡಿದ್ ನಾನು. ಪ್ಯಾರಾಮೀಟರ್ಸ್ ಯೂಸ್ ಮಾಡಿದ್ದೇನೆ ಅಂದ್ರೆ ಐ ಆಮ್ ಪಾಸಿಂಗ್ ದ ವ್ಯಾಲ್ಯೂಸ್ ಫ್ರಮ್ ದ ಮೇನ್ ಫಂಕ್ಷನ್ ಟು ದ ಸಬ್ ಫಂಕ್ಷನ್ಸ್ ಆಫ್ ದ ಕ್ಲಾಸ್, ಅಂದ್ರೆ ಮೆಂಬರ್ ಫಂಕ್ಷನ್ ಇಂದ ಕಳಿಸ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಈಗ ಐ ಹ್ಯಾವ್ ಟೇಕನ್ ದ ಡಾಟಾ ಹಿಯರ್ ಸಮ್ ಆಫ್ ದ ವೇರಿಯಬಲ್ಸ್ as roll number S1 S2. ಯಾಕಂದ್ರೆ ಇಲ್ಲಿಂದ ನಾನು ಪಾಸ್ ಮಾಡ್ತಾ ಇದ್ದೀನಿ ಟೋಟಲ್ 4 ವೇರಿಯಬಲ್ಸ್, ರೋಲ್ ನಂಬರ್ S1 S2 ಮತ್ತೆ ನೇಮ್. ಸೊ ಹಿಯರ್ ಯು ಕ್ಯಾನ್ ಸಿ enter the roll number, name, S1 S2. I am taking input, then I am sending r dot get number. ಸೊ ಯಾವಾಗ ನಾನು r dot get number ಅಂತ ಕೊಡ್ತೀನೋ, get number ಅನ್ನೋ ಫಂಕ್ಷನ್ ಮೆಂಬರ್ ಫಂಕ್ಷನ್ ಎಲ್ಲಿದೆ, ಸ್ಟೂಡೆಂಟ್ ಕ್ಲಾಸ್ ನಲ್ಲಿ, ಅಲ್ಲಿಗೆ ಹೋಗಿ ರೋಲ್ ನಂಬರ್ ಮತ್ತೆ ನೇಮ್ ನ ಸ್ಟೋರ್ ಮಾಡಿ ಬರುತ್ತೆ. ಯಾವಾಗ r dot get marks ಅಂತ ನಾನು ಕಂಟ್ರೋಲ್ ಆಟೋಮೆಟಿಕ್ ಆಗಿ ಟೆಸ್ಟ್ ಕ್ಲಾಸ್ ಹೋಗಿ ಅದರಲ್ಲಿ ಇರುವಂತ ಮೆಂಬರ್ ಗೆಟ್ ಮಾರ್ಕ್ಸ್ ಹೋಗಿ S1 S2 ಡಾಟಾನ ಸ್ಟೋರ್ ಮಾಡುತ್ತೆ. ಆಮೇಲೆ r dot display ಅಂತ ಕಾಲ್ ಮಾಡಿದಾಗ ಸೊ ನಮ್ಮ ರಿಸಲ್ಟ್ ಅನ್ನೋ ಒಂದು ಕ್ಲಾಸ್ ಹೋಗಿ ಅದರಲ್ಲಿರುವಂತ ಮೆಂಬರ್ ಫಂಕ್ಷನ್ ಇನ್ವೋಕ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ನೀವು ಕೊಟ್ಟಂತ ರೋಲ್ ನಂಬರ್, ನೀವು ಕೊಟ್ಟಂತ ನೇಮ್, S1 S2 ಟೋಟಲ್ ಮಾಡಿ ನಿಮ್ಗೆ ಟೋಟಲ್ ಡಿಸ್ಪ್ಲೇ. ದಿಸ್ ಇಸ್ ಹೌ ದ ಯುವರ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ವಿಲ್ ವರ್ಕ್. ಸೊ ನಾವು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂದ್ರೆ, ನಾವು ಯೂಸ್ ಮಾಡುವಂತ ಎಲ್ಲ ಏನ್ ಸಾಫ್ಟ್ವೇರ್ಸ್ ಇದಾವಲ್ಲ ಅವೆಲ್ಲವೂ ಆಲ್ಮೋಸ್ಟ್ ದೇ ಆರ್ ಕಾಲ್ಡ್ ಎಸ್ ಮಲ್ಟಿ ಲೆವೆಲ್. ಯಾಕೆ ಅಂತ ಹೇಳ್ರಿ, ಫಸ್ಟ್ ವಾಟ್ಸ್ಆಪ್ ಅಂತ ಬಂತು, ಓಕೆನಾ. ವಾಟ್ಸ್ಆಪ್ ಬಂದಾಗ ಸಪೋಸ್ ಥಿಂಕ್ 1.0 ಅಂತ ಇತ್ತು ವರ್ಷನ್, ನೆಕ್ಸ್ಟ್ 2.0, 3.0, ಈ ತರ ಹಿಂಗೆ ವರ್ಷನ್ಸ್ ಮಾಡ್ಕೊಂತ ಹೋದ್ರು. ಅಂದ್ರೆ ಈ ಫೀಚರ್ಸ್ ಯಾಡಕ್ಕಂತೋದು ಮತ್ತು ಪ್ರೀವಿಯಸ್ ಇರೋ ಯಾವ ಹೋಗಿಲ್ಲ, ಯಾಡಕ್ಕಂತ ಹೋಗಿದಾವ. ಅಂದ್ರೆ ದಿಸ್ ಇಸ್ ಬೇಸ್ ಕ್ಲಾಸ್, ದಿಸ್ ಆಲ್ ಗೋಸ್ ಆನ್ ಕ್ರಿಯೇಟಿಂಗ್ ಡಿರೈವ್ಡ್ ಕ್ಲಾಸ್. ಸೊ ಸಾಫ್ಟ್ವೇರ್ ಅಪ್ಡೇಟ್ಸ್ ಎಲ್ಲವೂ ನಾವು ಏನಂತ ಕರಿಬಹುದು, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಕರಿಬಹುದು. ನೀವು ನೋಡ್ಬೋದಲ್ಲ, ಪ್ರತಿಯೊಂದು ಆಂಡ್ರಾಯ್ಡ್ ಆಗಲಿ iOS ಆಗಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಂಗಂತ ಅವರು ಪ್ರೀವಿಯಸ್ ಎಲ್ಲವನ್ನೂ ಸಾಫ್ಟ್ವೇರ್ ತೆಗಿಯಲ್ಲ, ಅದರಾಗಿಂದೇ ಬೇಕಾಗಿರೋನ್ನ ಇಟ್ಕೊಂತಾರೆ, ಬೇಡವಾದ್ರೂ ತೆಕ್ಕೊಂತ ಹೋಗ್ತಾರೆ. ಸೊ ಹೈರಾರ್ಕಿಕಲ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಇದೆ. ಸಾಫ್ಟ್ವೇರ್ ಅಪ್ಡೇಟ್ಸ್ ನೆಲ್ಲ ನಾವು we can call it them as a best example as this multi-level inheritance. ಸೊ ಈ ತರ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ವರ್ಕ್ ಆಗುತ್ತೆ. ಸೊ ನೀವೆಲ್ಲವೂ ಸ್ವಂತ ಪ್ರೋಗ್ರಾಮ್ ಬರೀರಿ, ಅವಾಗೆ ನಿಮಗೆ ಇವೆಲ್ಲ ಕಾನ್ಸೆಪ್ಟ್ಸ್ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ತುಂಬಾ ಮಂದಿ ಬರ್ದು ಕಳಿಸ್ತಿದ್ದಾರೆ, ನನಗೆ ಸ್ವಂತ ಪ್ರೋಗ್ರಾಮ್ಸ್ ಎಲ್ಲ ಬರೆದು ಕಳಿಸ್ತಿದ್ದಾರೆ. ಅವು ಕರೆಕ್ಟ್ ಇದು ಕರೆಕ್ಟ್ ಅಂತ ಹೇಳಿದೀನಿ, ಸ್ವಲ್ಪ ಏನಾದ್ರು ಚೇಂಜಸ್ ಇದ್ರೆ ಚೇಂಜಸ್ ಹೇಳ್ತೀನಿ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ರೈಟಿಂಗ್ ಅಂಡ್ ಸೆಂಡಿಂಗ್. ಐ ಆಮ್ ವೆರಿ ಹ್ಯಾಪಿ. ಸೊ ಯು ಶುಡ್ ಬಿ ಡೂಯಿಂಗ್ ದಿಸ್ ಆಲ್ ದಿಸ್ ಥಿಂಗ್ಸ್. ಅಂಡ್ ನಾನು ನಿನ್ನೆ ನಿಮಗೆ ಒಂದು ಇಮೇಜ್ ಕಳಿಸಿದ್ದೆ. ಸಮ್ ಪೀಪಲ್ ವರ್ ಟೆಲ್ಲಿಂಗ್ ಎಕ್ಸಾಮ್ಸ್ ಇರಲ್ಲ ಅದು ಇದು ಅಂತ, ಅದಕ್ಕೆ ಆನ್ಸರ್ ಅದರಲ್ಲಿ ಇದೆ ನೋಡಿ. ಎಷ್ಟು ನೀಟಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಲ್ಲ. ಎಕ್ಸಾಮ್ಸ್ ಇರುತ್ತೆ, ಮೇ ಬಿ ಲೇಟ್ ಇರುತ್ತೆ, ಬಟ್ ವಿತೌಟ್ ಎಕ್ಸಾಮಿನೇಷನ್ ಯುವರ್ ಐ ಮೀನ್ ಪಾಸಿಂಗ್ ಡಿಗ್ರಿ ಕೊಡಲ್ಲ. ಅದು ಕ್ಲಾರಿಟಿ ಇದೆ. ಅದಕ್ಕಾಗಿ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಸುಮ್ಮನೆ ಅನ್ನೆಸರಿ ನೆಗ್ಲೆಕ್ಟ್ ಮಾಡಿ ವೈ ಯುವರ್ ಲೂಸಿಂಗ್. ನಾನು ಒಂದು ಹೇಳ್ತೇನೆ, ಹಂಗೆ ಪಾಸ್ ಮಾಡಿದ್ರು ಅದರಿಂದ ನಿಮಗೆ ಲಾಸ್ ಆಗುತ್ತೆ ಹೊರತಾಗಿ ಅದರಿಂದ ಲಾಭ ಇಲ್ಲ. ಯಾಕೆ? ಈಗ ನೀವೀಗ CPP ಓದ್ತಿದ್ದೀರಾ, ಈಗ ಎಕ್ಸಾಮ್ ಇಲ್ಲ ಅಂದ್ರೆ ಓದೋದ್ ಬಿಟ್ಬಿಡ್ತೀರ. ಓಕೆ, ನಾನು ಒಂದು ಕ್ವಶನ್ ಕೇಳ್ತೀನಿ, ನಿಮ್ಗೆ ಮಾರ್ಕ್ಸ್ ಬರೋದ್ರ ಮೇಲೆ ಯಾರು ಜಾಬ್ ಕೊಡಲ್ಲ, ನಾಲೆಜ್ ಇರೋದ್ರ ಮೇಲೆ ಜಾಬ್ ಕೊಡ್ತಾರೆ. ಸೊ ಇವತ್ತು ಓದೋದ್ ಬಿಟ್ರು ನಾಳೆ ನಿಮಗೆ ಜಾಬ್ ಬೇಕಂದ್ರೆ ಮತ್ತೆ ಕುತ್ಕೊಂಡು ಓದ್ಬೇಕಾಗುತ್ತೆ. ಅದ್ರ ಬದಲು ಹೀಗೆ ಓದ್ಬಿಟ್ರೆ ಅವಾಗ ರಿವೈಸ್ ಮಾಡಿದ್ರೆ ಸಾಕು.
ಅದಕ್ಕಾಗಿನೇ ಯಾವುದೇ ತರದಂತ ಆ ತರ ಒಂದು ಮೈಂಡ್ ನಲ್ಲಿ ಫೋಬಿಯಾ ಇಟ್ಕೊಂಡು ಬರಬೇಡ್ರಿ. ಸೊ ನಾನು ಹೇಳೋದಿಷ್ಟೇ, ಬಿ ಫೋಕಸ್, ಬಿ ವರ್ಕಿಂಗ್ ಆಲ್ವೇಸ್, ಬಿಕಾಸ್ ಫೋಕಸ್ ಇಸ್ ಫಾಲೋ ಒನ್ ಡ್ರೀಮ್ ಆಲ್ವೇಸ್. ಬಿ ಫೋಕಸ್. ಓಕೆ, ಗೊತ್ತಾಯ್ತಲ್ಲ, ಫೋಕಸ್, ಫಾಲೋ ಒನ್ ಕೋರ್ಸ್ until success. It is called focus. So follow ಮಾಡ್ರಿ, ಒಂದು ಕೋರ್ಸ್ ತೊಗೊಂಡ್ಬಿಟ್ಟಿದ್ರಿ BCA, ಫೋಕಸ್ ಮಾಡ್ರಿ, ನಿಮಗೆ ಸಕ್ಸಸ್ ಬಂದೇ ಬರುತ್ತೆ. ಅದು ಬಿಟ್ಟು ಪಾಸ್ ಮಾಡ್ತಾರಂತೆ, ಇದು ಮಾಡ್ತಾರಂತೆ, ಅವೆಲ್ಲ ಬೇಡರಿ ನಿಮಗೆ. ಐ ಡೋಂಟ್ ಥಿಂಕ್ ದಟ್ ವಿಲ್ ವರ್ಕ್ಔಟ್. ಅಂಡ್ ಮೋರ್ ಓವರ್ ನಮ್ಮ ಸ್ಟೂಡೆಂಟ್ಸ್ ಆ ಥರ ಅಲ್ಲೇ ಅಲ್ಲ. ದೇ ಆರ್ ಆಲ್ ವೆರಿ ಗುಡ್ ಸ್ಟೂಡೆಂಟ್ಸ್. ದೇ ಆಲ್ವೇಸ್ ಬಿಲೀವ್ ಇನ್ ಲರ್ನಿಂಗ್, ಬಿಲೀವ್ ಇನ್ ಇಂಪ್ಲಿಮೆಂಟಿಂಗ್. ಸೊ ದೇ ವಿಲ್ ನೆವರ್ ಟೇಕ್ ಎನಿಥಿಂಗ್ ಸೊ ಈಸಿ. ಸೊ ಎನಿವೇ, we had a great day. So we are almost coming to the end of syllabuses. ನೀವು ನೋಡಬಹುದು, ನಾವು ಈಗ ಹೈಬ್ರಿಡ್ ಇನ್ಹೆರಿಟೆನ್ಸ್ ಮುಗಿಸಿದ್ರೆ, ಇನ್ಹೆರಿಟ್ ಚಾಪ್ಟರ್ ಮುಗಿದ್ರೆ, we go to the unit number 4, that is last unit, polymorphism. So it may take hardly 1 to max ಅಂದ್ರೆ 4-5 ಕ್ಲಾಸ್ ನಲ್ಲಿ ಮುಗಿದ್ಬಿಡುತ್ತೆ. ಸೊ we may complete. ಸೊ ನನ್ನ ಸಜೆಷನ್, ದಯವಿಟ್ಟು ಎಲ್ಲರೂ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡಿ, ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಿಮಗೆ ನಾನು ಆಲ್ರೆಡಿ ಮತ್ತೆ ಹೇಳ್ತೀನಿ, ನಿಮಗೆ ಸಿಸ್ಟಮ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ ಅಂತ ಮನೇಲಿ ಗುದ್ದಾಡಬೇಡ್ರಿ, ಮೊಬೈಲ್ ನಲ್ಲೇ ಮಾಡ್ಕೋಬಹುದು. ಸೊ ಇವೆಲ್ಲವನ್ನ ಇರುವಂತ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡು, ಸೊ ಯಾವಾಗ್ಲೂ ಒಂದು ಮಾತು ಹೇಳ್ತೀನಿ ನಾನು, ಯುಟಿಲೈಸ್ ದ ರಿಸೋರ್ಸಸ್ ವಾಟ್ ಯು ಹ್ಯಾವ್, ಡೋಂಟ್ ಬೈ ನ್ಯೂ. ಯುಟಿಲೈಸ್ ವಾಟ್ ಯು ಹ್ಯಾವ್. ಇರೋದ್ರನ್ನೇ ಯುಟಿಲೈಸ್ ಮಾಡ್ಕೊಂಡು ಮಾಡ್ಬೋದು. ಸಿ ಎವ್ರಿಬಡಿ ಆರ್ ನಾಟ್ ಬಾರ್ನ್ ವಿತ್ ಎವ್ರಿಥಿಂಗ್, ಬಟ್ ವಿ ಆರ್ ಲಕ್ಕಿ ದಟ್ ವಿ ಹ್ಯಾವ್ ಸಮಥಿಂಗ್. ಆ ಸಮಥಿಂಗ್ ನಲ್ಲೇ ವಿ ಕ್ಯಾನ್ ಮೇಕ್ ಎವ್ರಿಥಿಂಗ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. So hope you people will follow this. And again, I reminding you, Harvard University in the free courses allow ಮಾಡಿದ್ದಾರೆ. ನಾನು ಲಿಂಕ್ ಕಳಿಸ್ತೀನಿ, ಎಲ್ಲರೂ ಅದನ್ನ ರಿಜಿಸ್ಟರ್ ಮಾಡಿಕೊಂಡು, ಇಂಟ್ರೆಸ್ಟ್ ಇದ್ದವರು ಎಲ್ಲರೂ ಎನ್ರೋಲ್ ಮಾಡಿಕೊಂಡು ಕೋರ್ಸ್ ನ ಕಲೀರಿ. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಸೆಮಿಸ್ಟರ್, ಥರ್ಡ್ ಸೆಮ್ ನಲ್ಲಿ ಬಂದಾಗ ನಿಮ್ ಎಲ್ಲರ ಹತ್ರ ಒಂದು ಸರ್ಟಿಫಿಕೇಟ್ ಇರಬೇಕು, ದಟ್ ಈಸ್ awarded by Harvard University. Just imagine how proud you feel. I have been awarded with Harvard University. It's not so easy, my dear friends, to get awarded with Harvard University. So ಅದಕ್ಕಾಗಿ the best opportunity use ಮಾಡ್ಕೊಳ್ಳಿ ಅಂತ ಹೇಳ್ತಾ, so thank you for everyone who have been come online and who are making and striving for making others to also come online. And this video will also be uploaded. This class will also be uploaded in the YouTube. Please do watch and ಅಂಡರ್ಸ್ಟ್ಯಾಂಡ್. ಒಂದೇ ಸತಿ ಹೇಳಿದ್ರೆ ಅರ್ಥ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ನೀವು ಯಾವಾಗಾದ್ರೂ ಫ್ರೀ ಇದ್ದಾಗ ಅದನ್ನ ವಾಚ್ ಮಾಡಿ. ಈವನ್ ಮೆಂಟರ್ಸ್, ನಿಮ್ಮ ಫ್ರೆಂಡ್ಸ್ ಹೇಳಿ, ನಿಮ್ಮ ಗ್ರೂಪ್ ಮೆಂಬರ್ಸ್ ಹೇಳಿ. ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆನ್ಲೈನ್ ನಲ್ಲಿ ಯೂಟ್ಯೂಬ್ ನಲ್ಲಿ ಇರುವಂತ ಕ್ಲಾಸ್ ನ ಕೇಳ್ಕೊಂಡು, ಸೊ ನೀವು ಅರ್ಥ ಮಾಡ್ಕೊಂಡು ಮಾಡ್ರಿ. ಏನೇ ಡೌಟ್ ಬಂದ್ರು ಯು ಆರ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ ಅಂಡ್ ಆಸ್ಕ್ ಮೀ ಎನಿ ಡೌಟ್ಸ್. ಅಂಡ್ ಆದಷ್ಟು ಬೇಗ ಅಸೈನ್ಮೆಂಟ್ ನ ಸಬ್ಮಿಟ್ ಮಾಡ್ರಿ. ಇವತ್ತು ಆಲ್ರೆಡಿ April 16th. ಸೊ ನಿಮಗೆ ನಾಳೆ ಒಂದ್ ದಿವಸ ಟೈಮ್ ಇರೋದು. ಅಂಡ್ ಯಾರ್ಯಾರಿಗೆ ಅಸೈನ್ಮೆಂಟ್ ಆಲ್ರೆಡಿ ಮಾಡಿದಿರೋ ಸ್ವಲ್ಪ ಮಂದಿ ನನಗೆ ಕಳಿಸ್ತಿದ್ರಿ. ನನಗೆ ಡೈರೆಕ್ಟ್ ಆಗಿ ಕಳಿಸ್ಬೇಡಿ, ನಿಮ್ಮ ಮೆಂಟರ್ಸ್ ಕಳಿಸಿ. ಮೆಂಟರ್ಸ್ ಟುಗೆದರ್ ನಿಮಗೆಲ್ಲ ಒಂದೇ ಸತಿ ಕಳಿಸ್ತಾರೆ. ಸೊ ಇನ್ನೂ ಯಾರ್ಯಾರು ಮಾಡಿಲ್ಲ ಅವ್ರಿಗೆಲ್ಲ ಮೋಟಿವೇಟ್ ಮಾಡಿ ಅಂತ. ಎನಿವೇ, ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸಿ ಯು ಸೂನ್. ಬೈ ಬೈ.